ಎಸ್ ಆಯುಷ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಶಂಕರ್ ಪಾಟೀಲ್ ಅಂತೇಳಿ, ಬಿಸ್ನೆಸ್ ಮ್ಯಾನೇಜರ್ ಟ್ಯಾಲಿ ಸೊಲ್ಯೂಷನ್ಸ್ ಲಿಂತ್ರ. ಇವತ್ತಿನ ಈ ಒಂದು ವೆಬಿನಾರ್, ಟ್ಯಾಲಿ ಪ್ರೈಮ್ 2.0 ವೆಬಿನಾರ್ಗೆ ನೀವೆಲ್ಲ ಜಾಯ್ನ್ ಆಗಿದ್ದಕ್ಕೆ ಟ್ಯಾಲಿ ಸೊಲ್ಯೂಷನ್ಸ್ ಪರವಾಗಿ ಎಲ್ಲರಿಗೂ ತುಂಬಾ ಅಭಿನಂದನೆಗಳು. ಹಾಗೂ ಇವತ್ತು ನಿಮ್ಮ ಒಂದು ಕೆಲಸದ ಒತ್ತಡದಲ್ಲಿಯೂ ಕೂಡ ನೀವು ಜಾಯ್ನ್ ಆಗಿದ್ದೀರಿ. ಸೊ ದಟ್ ಒಂದು ನಿಮ್ಮ ಕೆಲಸಕ್ಕೆ ಅನುಕೂಲ ಆಗುವಂತ ನಮ್ಮ ಟ್ಯಾಲಿ ಪ್ರೈಮ್ 2.0ದಲ್ಲಿ ಏನ್ ಹೊಸ ವಿಷಯಗಳು ಬಂದಿದೆ ಅಂತೇಳಿ ನಿಮ್ಗೆ ತಿಳಿದಂಗೆ ಟ್ಯಾಲಿ 2.0 ಈಗ ಹೊಸದಾಗಿ ಲಾಂಚ್ ಆಗಿದೆ 27ನೇ ತಾರೀಕಿಗೆ. ಅದನ್ನೇ ತುಂಬಾ ಚೆನ್ನಾಗಿ ನಿಮಗೆ ವಿವರವಾಗಿ ಹೇಳಿಕೆ ನಮ್ ಜೊತೆ ಇವತ್ತಿನ ದಿನ ಪುಗಲ್ ಸರ್ ಇದ್ದಾರೆ. ಈಸ್ ಅವರ್ ಪ್ರಾಡಕ್ಟ್ ಎಕ್ಸ್ಪರ್ಟ್ ಮತ್ತು ಇವಾಂಜಲಿಸ್ಟ್. ನಿಮ್ಮ ಟ್ಯಾಲಿ ಪ್ರಾಡಕ್ಟ್ ಬಗ್ಗೆನೂ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದವರು ಹಾಗೂ ಡೊಮೇನ್ ನಾಲೆಜ್ ಕೂಡ ಇರುವಂತ ನಮ್ಮ ಪುಗಲ್ ಸರ್ಗೆ ಈ ವೆಬಿನಾರ್ ಸೆಷನ್ಗೆ ನಾನು ಸ್ವಾಗತಿಸುತ್ತೇನೆ. ಪುಗಲ್ ಸರ್, ನೀವು ಮುಂದೆ ಸೆಷನ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಶಂಕರ್ ಪಾಟೀಲ್. ಸೊ ಎಲ್ಲರಿಗೂ ನಮಸ್ಕಾರ. ಸೊ ವಿ ವಿಲ್ ಬಿ ಟುಗೆದರ್ ಫಾರ್ ನೆಕ್ಸ್ಟ್ 1 hour. 1 ಗಂಟೆ ನಾವು ಜೊತೆಯಲ್ಲಿ ಹೌ ದಿ ನ್ಯೂ ಟೆಕ್ನಾಲಜಿ ಆಫ್ ಟ್ಯಾಲಿ, ನಮ್ ನ್ಯೂ ಟೆಕ್ನಾಲಜಿ ಆಫ್ ಟ್ಯಾಲಿ ನಿಮಗೆ ನಿಮ್ ಪ್ರೊಫೆಷನ್ಗೆ ಯಾವ ತರ ಒಂದು ಒಳ್ಳೆ ಬೆಟರ್ ಆಪರ್ಚುನಿಟೀಸ್ ಕೊಡುತ್ತೆ, ಅಂಡ್ ಹೌ ನಮ್ ಟ್ಯಾಲಿ ಲೇಟೆಸ್ಟ್ ರಿಲೀಸ್ ಟೆಕ್ನಾಲಜಿಯಿಂದ ನಿಮ್ ಕೆಲಸವನ್ನು ಎಷ್ಟು ನೀವು ಅನುಕೂಲ ಮಾಡಬಹುದು. ದಟ್ ವೇ ಬೇಸಿಕಲಿ ದ ನ್ಯೂ ಟೆಕ್ನಾಲಜಿ ವಿಲ್ ಹೆಲ್ಪ್ ಆಲ್ ಆಫ್ ಯು ಟು complete your professional activities faster, quicker, and also most important is with full of confidence, which will basically give you to acquire more clients. Okay? So ಇವತ್ತು ನಾವು ಟ್ಯಾಲಿ ಪ್ರೈಮ್ ರಿಲೀಸ್ 2.0 ಅಲ್ಲಿ ಏನೇನು ಹೊಸ ವಿಷಯಗಳು ಬಂದಿದೆ, ಅಪಾರ್ಟ್ ಫ್ರಮ್ ದಟ್ ಓವರ್ ಆಲ್ ಟ್ಯಾಲಿ ಪ್ರೈಮ್ ಅಲ್ಲಿ ಏನ್ ಚೇಂಜಸ್ ಆಗಿದೆ, ವಾಟ್ ಆರ್ ದ ನ್ಯೂ ಥಿಂಗ್ಸ್ ದಟ್ ವಿ ಹ್ಯಾವ್ ಬ್ರಾಟ್ ಇನ್, ಸ್ಪೆಷಲಿ ನಿಮಗೆ ನಿಮ್ ಪ್ರೊಫೆಷನ್ಗೆ ಯಾವ ತರ ನಾವು ಟೆಕ್ನಾಲಜಿ ಪ್ರೊವೈಡ್ ಮಾಡಿದೀವಿ, ಅಂಡ್ ಹೌ ಯು ಕ್ಯಾನ್ ಲಿವರೇಜ್ ದಿಸ್ ಟೆಕ್ನಾಲಜಿ ಟು use the technology for your professional activities. I'll just quickly share my screen. So we are going to discuss about the Tally Prime latest release. So ಈ ಸೆಷನ್ ಅಲ್ಲಿ ನಾವು ಏನೇನು ನೋಡ್ತೀವಿ, ಟ್ಯಾಲಿ ಪ್ರೈಮು ನಾವು ಇಟ್ ಸಿಂಪ್ಲಿಫೈಸ್ ದಿ ಸಿಂಪ್ಲೆಸ್ಟ್ ಆಫ್ ಆಲ್ ಯುವರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಯಾವ ತರ ಅದು ನಿಮ್ಮ ಆಕ್ಟಿವಿಟೀಸ್ ನ ಸಿಂಪ್ಲಿಫೈ ಮಾಡುತ್ತೆ ನೋಡೋಣ. ಏನ್ ಚೇಂಜಸ್ ಆಗಿದೆ ಟ್ಯಾಲಿ ERPಗೂ ಮತ್ತೆ ಟ್ಯಾಲಿ ಪ್ರೈಮ್ ಅಲ್ಲಿ ಏನ್ ಚೇಂಜಸ್ ಬಂದಿದೆ. ಸುಮಾರು ಜನ ನೀವು ಟ್ಯಾಲಿ ಪ್ರೈಮ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಯು ಮಸ್ಟ್ ಬಿ ಯೂಸಿಂಗ್ ಟ್ಯಾಲಿ ಪ್ರೈಮ್. ಓವರ್ ಆಲ್ ನೀವು ನೋಡಿದ್ರೆ ಲುಕ್ ಅಂಡ್ ಫೀಲ್ ಚೇಂಜಸ್ ಆಗಿದೆ, ರೈಟ್? ಸೊ ಬ್ರೌಸಿಂಗ್ ಬಂದು ಇಟ್ ಬಿಕಮ್ಸ್ ಮಚ್ ಈಸಿಯರ್. ಸೊ ಬೇಸಿಕಲಿ ಪರ್ಸನಲಿ ನನಗೆ ವಾಟ್ ಐ ಟೆಲ್ ಪೀಪಲ್, ನಾನು ವೆರ್ ಎವರ್ ಐ ಡೂ ದ ಸೆಷನ್, ಮೈ ಪರ್ಸನಲ್ quote that I can give for Tally Prime and ಹೇಳಿದ್ರೆ, Tally Prime is the delight of the owner ಅಂದ್ಬಿಟ್ಟು. Tally Prime is the delight of the accountant, and Tally Prime is the delight of professionals like all of you. ಯಾಕೆ ಇದು ಡಿಲೈಟು, we will see as we move forward. Okay? So there are a lot of things, new things that have come, lot of enhancement, ತುಂಬಾ enhancements ಬಂದಿದೆ. ಸೊ ಏನೇನು enhancements ಬಂದಿದೆ ಅಂತ ನಾವು ನೋಡೋಣ. ಅಂಡ್ ರಿಲೀಸ್ 2.0ದಲ್ಲಿ ಸುಮಾರು ವರ್ಷಗಳಿಂದ ನೀವೆಲ್ಲರೂ ಕೇಳಿರುವ ಒಂದು ವಿಶೇಷ ಫೀಚರ್ನ ನಾವು ಟ್ಯಾಲಿ 2.0ದಲ್ಲಿ ತಂದಿದ್ದೀವಿ. ಇಟ್ಸ್ ಎ ವೆರಿ ಲಾಂಗ್ ರಿಕ್ವೈರ್ಡ್ ಫೀಚರ್, ಲೈಕ್ ವಿಚ್ ವಿ ಹ್ಯಾವ್ ಬ್ರಾಟ್ ನೌ ಇನ್ ಟ್ಯಾಲಿ 2.0. ಅದು ಸೇವ್ ವ್ಯೂ ಅಂದ್ಬಿಟ್ಟು ಏನಂದ್ಬಿಟ್ಟು ನಾವು ನೋಡೋಣ. ಎರಡನೇದು ನೋಡಿದ್ರೆ, ದಿ ರಿಲೀಸ್ 2.0 ಇಸ್ ಮೋರ್ ಆಫ್ ಕಂಪ್ಲೈನ್ಸ್, ಕನೆಕ್ಟೆಡ್ ಕಂಪ್ಲೈನ್ಸ್ ಅಂತ ಹೇಳ್ಬೋದು. ಸೊ ನಾವು ಪ್ರತಿ ರಿಲೀಸ್ಗಳಲ್ಲಿ, ಪ್ರತಿ ಲೇಟೆಸ್ಟ್ ರಿಲೀಸ್ ಟ್ಯಾಲಿಯಲ್ಲಿ ನೋಡಿದ್ರೆ, ವಿ ಆರ್ ಪ್ರೊವೈಡಿಂಗ್, ನಾವು ಮೋರ್ ಆಫ್ ಕನೆಕ್ಟೆಡ್ ಎನ್ವೈರ್ಮೆಂಟ್ ನಾವು ಟ್ಯಾಲಿ ಯೂಸರ್ಸ್ಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ನೋಡಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಮೋಸ್ಟ್ ಕ್ರಿಟಿಕಲ್
ಕಂಪ್ಲೈನ್ಸ್ ಟುಡೇ ಈಸ್ ಅವರ್ GST. ನಮ್ಗೆಲ್ಲ ಗೊತ್ತಿದೆ, ಸುಮಾರು ಚೇಂಜಸ್ಗಳಾಗಿದೆ GST ಅಲ್ಲಿ. ಲಾಟ್ ಆಫ್ ಕಂಟ್ರೋಲ್ಸು ತಂದಿದ್ದಾರೆ GST ಅಲ್ಲಿ. ಸೊ ಅದನ್ನ ನಾವು ಟ್ಯಾಲಿ ಟೆಕ್ನಾಲಜಿ ಮೂಲಕ ಎಷ್ಟು ಅನುಕೂಲವಾಗಿ ನಾವು ಈ ಕಂಪ್ಲೈನ್ಸ್ ನ ವಿತ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಅಂಡ್ ಟ್ರಸ್ಟ್ ನಾವು ಮಾಡಬಹುದು. ಅದು ನೋಡಿದ್ರೆ ನಮ್ 2.0ದಲ್ಲಿ ಕಂಪ್ಲೀಟ್ ಕನೆಕ್ಟೆಡ್ ಎನ್ವೈರ್ಮೆಂಟ್ ನಾವು ಇ-ವೇ ಬಿಲ್ ಮತ್ತೆ ಇನ್ವಾಯ್ಸಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಇನ್ವಾಯ್ಸಿಂಗ್ ಸುಮಾರು ಜನಕ್ಕೆ ಬರಲ್ಲ. ಮೆನಿ ಆಫ್ ಯುವರ್ ಕ್ಲೈಂಟ್ಸ್ ಮೈಟ್ ನಾಟ್ ಬಿ ಕವರ್ಡ್ ಅಂಡರ್ ಇನ್ವಾಯ್ಸ್. ಬಟ್ ಇ-ವೇ ಬಿಲ್ ಇರೋರಿಗೆ ಈಗ ಅವರು ಪೋರ್ಟಲ್ಗೆ ಹೋಗಿ ಇಲ್ಲಾಂದ್ರೆ ಟ್ಯಾಲಿಯಲ್ಲಿ ಎಕ್ಸ್ಪೋರ್ಟ್ ಮಾಡೋ ಏನು ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ಜಸ್ಟ್ ರಿಜಿಸ್ಟರ್ ಯುವರ್ ಸೆಲ್ಫ್. ಟ್ಯಾಲಿ ಒಳಗಡೆಯಿಂದಾನೆ ಎಲ್ಲಾ ಇ-ವೇ ಬಿಲ್ ರಿಲೇಟೆಡ್ ಸಂಬಂಧಪಟ್ಟದ ಎಲ್ಲಾ ಕಾರ್ಯಗಳನ್ನು ನಾವು ಟ್ಯಾಲಿ ಒಳಗಡೆಯಿಂದಾನೆ ಮಾಡಬಹುದು. ಅದು ನಾವು ನೋಡೋಣ ಯಾವ ತರ ಆಗ್ತಾ ಇದೆ ಅಂದ್ಬಿಟ್ಟು. ಪ್ಲಸ್ ನಾವು ಈಗ ನಿಮ್ಗೆಲ್ಲ ಗೊತ್ತಿದೆ, ಟ್ಯಾಲಿ ಬಂದು ಯು ಕ್ಯಾನ್ ನಾವು ಆಕ್ಸೆಸ್ ಟ್ಯಾಲಿ ಡೇಟಾ ಆನ್ ಎನಿ ಬ್ರೌಸರ್. ಸೊ ನಿಮ್ಗೆ ಟ್ಯಾಲಿ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ. ಅದರಲ್ಲಿ ರಿಲೀಸ್ 2.0 ಅಲ್ಲಿ ನಾವು ಸುಮಾರು ಎನ್ಹಾನ್ಸ್ಮೆಂಟ್ಸ್ ತಂದಿದ್ದೀವಿ. ಇಟ್ಸ್ ಮೋರ್ ಆಫ್ ನಾವು ಮೊಬೈಲ್ ಫ್ರೆಂಡ್ಲಿ ಅಂಡ್ ಬ್ರೌಸರ್ ಫ್ರೆಂಡ್ಲಿ ಆ ಥರ ಮಾಡಿದ್ದೀವಿ. ದೆನ್ ಲಾಟ್ ಆಫ್ ಡ್ರಿಲ್ ಡೌನ್ ಕೊಟ್ಟಿದ್ದೀವಿ. ಸುಮಾರು ರಿಪೋರ್ಟ್ಗಳು, ಸುಮಾರು ವೌಚರ್ಸ್, ಸುಮಾರು ಇನ್ಫಾರ್ಮೇಶನ್, ಇನ್ವಾಯ್ಸಸ್ ಅದನ್ನ ನೀವು ಡೌನ್ಲೋಡ್ ಮಾಡಬಹುದು. ಡೌನ್ಲೋಡ್ ಮಾಡಿ ಯು ಕ್ಯಾನ್ ಆಕ್ಚುಲಿ ಸೆಂಡ್ ಇಟ್ ಥ್ರೂ ವಾಟ್ಸಪ್. ಎಲ್ಲ ಫೀಚರ್ಸ್ ನಿಮಗೆ ಈ ಲೇಟೆಸ್ಟ್ ಬ್ರೌಸರ್ ಫೀಚರ್ ಅಲ್ಲಿ ನಾವು ರಿಲೀಸ್ 2.0 ಅಲ್ಲಿ ತಂದಿದ್ದೀವಿ. ಸೊ ತುಂಬಾ ಈಸಿ ಆಕ್ಸೆಸ್. ಸೊ ಇಫ್ ಯು ಸಿ, ನಾವು ಓವರ್ ಆಲ್ ಏನ್ ನೋಡ್ತೀವಿ, ತ್ರೀ ಪಾರ್ಟ್ಸ್ ಆಗಿ ನಾವು ನೋಡ್ತೀವಿ. ಒಂದು, ವಾಟ್ ಈಸ್ ದ ಸಿಂಪ್ಲಿಸಿಟಿ ದಟ್ ಟ್ಯಾಲಿ ಪ್ರೈಮ್ ಇಸ್ ಬ್ರಿಂಗಿಂಗ್ ಟು ಆಲ್ ಆಫ್ ಯು. ಅಂಡ್ ಇಫ್ ಸಮ್ ಆಫ್ ಯು ಹ್ಯಾವ್ ಸ್ಟಿಲ್, ನಿಮ್ಗೆ ಇನ್ನ ಡೌಟ್ ಇದ್ರೆ ಟ್ಯಾಲಿ ಪ್ರೈಮು ಏನಾಗುತ್ತೆ, ನಮ್ ಡೇಟಾ ಏನಾಗುತ್ತೆ, ಆ ಎಲ್ಲ ನಿಮ್ ಡೌಟ್ ಅನ್ನು ನಾವು ಕ್ಲಾರಿಫೈ ಮಾಡ್ತೀನಿ ಬಿಫೋರ್ ವಿ ಕಂಪ್ಲೀಟ್ ದಿಸ್ ಸೆಷನ್. ಬಟ್ ವಿ ವಿಲ್ ಸಿ ನೌ. ಸೊ ನಿಮಗೆ ಒಂದು ಇಟ್ಸ್ ಓವರ್ ವ್ಯೂ, ಬಿಕಾಸ್ ವಿ ಕಾಂಟ್ ಗೆಟ್ ಇನ್ ಟು ದಿ ಡೆಪ್ತ್. ಒಂದೊಂದು ಸಬ್ಜೆಕ್ಟ್ ಒಳಗಡೆ ಹೋಗಕ್ಕಾಗಲ್ಲ. ಬಟ್ ನಿಮಗೆ ಟ್ಯಾಲಿ ಪ್ರೈಮ್ ಅಲ್ಲಿ ನಿಮಗೆ ಒಂದು ಓವರ್ ವ್ಯೂ ಫೀಚರ್ಸ್ ಮತ್ತೆ ಎನ್ಹಾನ್ಸ್ಮೆಂಟ್ಸ್ ಏನ್ ತಂದಿದ್ದೀವಿ, ಅದನ್ನ ಯಾವ ತರ ನಾವು ತುಂಬಾ ಸಿಂಪ್ಲಿಫೈ ಮಾಡಿದ್ದೀವಿ ಅನ್ನೋದನ್ನ ನಾವು ಈ ಒಂದು ಫಸ್ಟ್ ಪಾರ್ಟ್ ಅಲ್ಲಿ ನಾವು ದಿ ಸಿಂಪ್ಲಿಸಿಟಿ ಆಫ್ ದಿ ಟ್ಯಾಲಿ ಪ್ರೈಮ್ ನೋಡ್ತೀವಿ. ಎರಡನೇ ಪಾರ್ಟ್ ಅಲ್ಲಿ ನಾವು ವಿ ವಿಲ್ ಸಿ ಹೌ ಟ್ಯಾಲಿ ಇಸ್ ನೌ ಗಿವಿಂಗ್ ಯು ಮೋರ್ ಆಫ್ ಕನೆಕ್ಟೆಡ್ ಸರ್ವಿಸಸ್, ನಿಮಗೆ ಹೆಂಗ್ ಕೊಡ್ತಾ ಇದೆ. ಅಂಡ್ ಆಲ್ಸೋ ವಿ ವಿಲ್ ಸಿ ಸೆಕ್ಯೂರ್ಡ್ ಆಕ್ಸೆಸ್ ಆಫ್ ಡೇಟಾ. ಎಷ್ಟು ಸುಲಭವಾಗಿ ನಾವು ಬ್ರೌಸರ್ ಆಕ್ಸೆಸ್ಗೆ ಟ್ಯಾಲಿಯಿಂದ ಕಾನ್ಫಿಗರ್ ಮಾಡಬಹುದು. ಅಂಡ್ ಯು ಕ್ಯಾನ್ ಆಕ್ಸೆಸ್ ಯುವರ್ ಕ್ಲೈಂಟ್ ಡೇಟಾ ಫ್ರಮ್ ಎನಿವೇರ್. ಯು ಕ್ಯಾನ್ ಆಕ್ಸೆಸ್ ದ ಡೇಟಾ ವಿತೌಟ್ ಇವನ್ ಹ್ಯಾವಿಂಗ್ ಟ್ಯಾಲಿ ಇನ್ಸ್ಟಾಲ್ಡ್. ಯು ಕ್ಯಾನ್ ನೀವು ಆಕ್ಚುಲಿ ನಿಮ್ಮ ಮೊಬೈಲ್ ಇಂದಾನು ಟ್ಯಾಲಿ ಡೇಟಾನ ನೀವು ನೋಡಬಹುದು. ಸೊ ದ ಫಸ್ಟ್ ನಾವು ನೋಡಿದ್ರೆ ಏನೇನ್ ಬಂದಿದೆ ಟ್ಯಾಲಿ ಪ್ರೈಮ್ ಅಲ್ಲಿ, ಏನ್ ಎಕ್ಸ್ಪೀರಿಯನ್ಸ್ ನಾವು ಕೊಟ್ಟಿದ್ದೀವಿ. ಒಂದು, ದಿ ಲುಕ್ ಅಂಡ್ ಫೀಲ್ ಚೇಂಜ್ ಆಗಿದೆ. ಬಟ್ ಅದರ್ವೈಸ್ ಮೆಜಾರಿಟಿ ಆಫ್ ಯುವರ್ ಆಕ್ಟಿವಿಟಿ, ನೀವು ಮಾಸ್ಟರ್ ಕ್ರಿಯೇಷನ್ ಒಳಗಡೆ ಹೋದ್ರೆ, ದಿಸ್ ಇಸ್ ಜಸ್ಟ್ ಟು ಗಿವ್ ಯು ದಿ ಕಾನ್ಫಿಡೆನ್ಸ್. ನಾನು ಹೇಳ್ತಾ ಇದ್ದೀನಿ, ಲುಕ್ ಅಂಡ್ ಫೀಲ್ ಚೇಂಜ್ ಆಗಿದೆ. ಸುಮಾರು ಎನ್ಹಾನ್ಸ್ಮೆಂಟ್ಸ್ ಬಂದಿದೆ ಟು ಮೇಕ್ ದಿ ಅಕ್ಸೆಸಿಬಿಲಿಟಿ ತುಂಬಾ ಈಸಿ ಆಗೋದಕ್ಕೆ ನಾವು ಮಾಡಿದ್ದೀವಿ. ಆದ್ರೆ ನೀವು ಮಾಸ್ಟರ್ ಕ್ರಿಯೇಷನ್ ಟ್ಯಾಲಿ ERP ಅಲ್ಲಿ ಹೆಂಗ್ ಮಾಡ್ತಾ ಇದ್ರಿ, ವೌಚರ್ ಎಂಟ್ರಿ ಟ್ಯಾಲಿ ERP ಅಲ್ಲಿ ಹೆಂಗ್ ಮಾಡ್ತಾ ಇದ್ರಿ, ರಿಪೋರ್ಟ್ಗಳು ನ್ಯಾವಿಗೇಷನ್ ಹೆಂಗ್ ಮಾಡ್ತಾ ಇದ್ರಿ, ಎಲ್ಲರೂ ನಿಮಗೆ ಆಲ್ಮೋಸ್ಟ್ 90% ನಿಮಗೆ ಅದೇ ತರ ಎಕ್ಸ್ಪೀರಿಯನ್ಸ್ ನಿಮಗೆ ಟ್ಯಾಲಿ ಪ್ರೈಮ್ ಅಲ್ಲಿ ಸಿಗುತ್ತೆ. ಸೊ ಇದು ಟ್ಯಾಲಿ ಪ್ರೈಮ್ ಅಪ್ಗ್ರೇಡ್ ಮಾಡಿದ್ಮೇಲೆ ನೀವು ಕಲಿಯೋದು ಏನಾದ್ರು ಟ್ರೈನಿಂಗ್ ತಗೋಬೇಕಾ, ಏನು ತಗೊಳಂಗಿಲ್ಲ. ಇಟ್ ಬಿಕಮ್ಸ್ ಮಚ್ ಮೋರ್ ಈಸಿ. ಆಕ್ಚುಲಿ ಫ್ರೆಶ್ ಆಗಿ ನೀವು ERP ಕಲಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದಾಗಿತ್ತು. ಬಟ್ ಟ್ಯಾಲಿ ಪ್ರೈಮ್ ನೀವು ಕಲಿಬೇಕಂದ್ರೆ ತುಂಬಾ ಈಸಿ ಆಗುತ್ತೆ. ಸೊ ಒಂದು, ಲುಕ್ ಅಂಡ್ ಫೀಲ್ ಚೇಂಜ್ ಆಗಿದೆ. ಎರಡನೇದು ನೀವು ನೋಡಿದ್ರೆ, ಸಿ ಮೋರ್ ಅಂಡ್ ಮೋರ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದಿ ಗ್ಲೋಬಲ್ ಫಿನಾಮಿನಾ ಆಫ್ ದಿ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ನಾವು ಈಗ MS ಆಫೀಸ್, ಮೆಜಾರಿಟಿ ಆಫ್ ಅಸ್ ಯೂಸ್ ಆಫೀಸ್ ಸಾಫ್ಟ್ವೇರ್, ಮೈಕ್ರೋಸಾಫ್ಟ್ ಆಫೀಸ್ ಸಾಫ್ಟ್ವೇರ್. ಸೊ ನಿಮಗೆಲ್ಲ ರೂಢಿ ಆಗಿದೆ. ನೀವು ವರ್ಡ್ ಓಪನ್ ಮಾಡಿದ್ರೆ ಸರಿ, ಎಕ್ಸೆಲ್ ಓಪನ್ ಮಾಡಿದ್ರೆ ಸರಿ,
ಪವರ್ ಪಾಯಿಂಟ್ ಓಪನ್ ಮಾಡಿದ್ರೆ ಸರಿ, ನಿಮ್ಗೆಲ್ಲ ಟಾಪ್ ಮೆನು ಅಲ್ಲಿ ಮೇಜರ್ ಆಕ್ಷನಬಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಪ್ಲಸ್ ಅದನ್ನ ನೀವು ಟಾಪ್ ಮೆನು ಇಂದ ಒಂದು ಮೆನು ನೀವು ಕ್ಲಿಕ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು ಸಬ್ ಮೆನು. ಆ ಒಂದು ಮೆನುದಲ್ಲಿ ವಾಟ್ ಆರ್ ದಿ ಅದರ್ ಆಕ್ಷನಬಲ್ಸ್ ದಟ್ ಯು ಕ್ಯಾನ್ ಪರ್ಫಾರ್ಮ್ ಅಂದು ತುಂಬಾ ಈಸಿ ಆಗುತ್ತೆ. ಅಂಡ್ ಯು ಹವ್ ಬೀನ್ ಯೂಸ್ ಟು ದಿಸ್ ಕೈಂಡ್ ಆಫ್ ಅನ್ ಎಕ್ಸ್ಪೋಜರ್. ಸೊ ಈಗ ನಾವು ಟ್ಯಾಲಿ ಪ್ರೈಮ್ ಅಲ್ಲೂ ನಿಮಗೆ ಟಾಪ್ ಅಲ್ಲಿ ಒಂದು ಮೆನು ಕೊಟ್ಟಿದ್ದೀವಿ. ಸೊ ಡಿಸ್ಕವರಬಿಲಿಟಿ ಆಫ್ ಎನಿ ಫೀಚರ್, ಡಿಸ್ಕವರಬಿಲಿಟಿ ಆಫ್ ಎನಿ ಇನ್ಫಾರ್ಮೇಶನ್ becomes much easier now through the top menu. ಅದನ್ನು ನಾವು ಟ್ಯಾಲಿಯಲ್ಲಿ ನೋಡೋಣ. So that's another major change that we have brought in. ಚಾರ್ಟ್ ಆಫ್ ಅಕೌಂಟ್ ಒಳಗಡೆ ಆಲ್ರೆಡಿ ERP ಅಲ್ಲಿ ಚಾರ್ಟ್ ಆಫ್ ಅಕೌಂಟ್ ಇದೆ, ಬಟ್ ನಾವು ಚಾರ್ಟ್ ಆಫ್ ಅಕೌಂಟ್ ಒಳಗಡೆ ನೋಡಿದ್ರೆ ಸುಮಾರು ಕೆಲಸಗಳು ನೀವು ಚಾರ್ಟ್ ಆಫ್ ಅಕೌಂಟ್ ಒಳಗಡೆಯಿಂದಾನೇ ಮಾಡಬಹುದು. ಏನೇನ್ ಮಾಡಬಹುದು, we will also see that. Then browsing, again this was the requirement or the feedback given by many of the especially professionals like you. So ಟ್ಯಾಲಿ ಇಂದ ನೀವು ಮಲ್ಟಿಪಲ್, ಯಾಕಂದ್ರೆ ನಿಮ್ದು ಡೇಟಾ ಫೋಲ್ಡರ್ ನೋಡಿದ್ರೆ ನೀವು ಕ್ಲೈಂಟ್ ಡೇಟಾ ಫೋಲ್ಡರ್ ಮಲ್ಟಿಪಲ್ ಫೋಲ್ಡರ್ ಅಲ್ಲಿ ಇಟ್ಟಿರ್ತೀರಾ, ರೈಟ್? ಸೊ can you have a convenience of browsing from Tally? ಈ ಬ್ರೌಸಿಂಗ್ ಟ್ಯಾಲಿ ಅಂತ ಹೇಳಿದ್ರೆ ನಿಮ್ಗೆ ವಿಜುವಲೈಸೇಷನ್ ಕೊಡ್ಬೇಕಂತ ಹೇಳಿದ್ರೆ ನಾವು ವಿಂಡೋಸ್ ಎಕ್ಸ್ಪ್ಲೋರರ್ ಅಲ್ಲಿ ಯಾವ ತರ ಬ್ರೌಸ್ ಮಾಡ್ತೀವಿ, ಅದೇ ತರ ಈಗ ಟ್ಯಾಲಿಯಲ್ಲಿ ನಿಮ್ ಕ್ಲೈಂಟ್ ಡೇಟಾ ಇಲ್ಲ ನಿಮ್ ಕಂಪನಿ ಡೇಟಾ ಈ ನಿಮ್ ಸಿಸ್ಟಮ್ ಒಳಗಡೆ ಎಲ್ಲಿದ್ರು ನೀವು ಥ್ರೂ ಟ್ಯಾಲಿ ಒಳಗಡೆಯಿಂದಾನೆ ವಿಂಡೋಸ್ ಎಕ್ಸ್ಪ್ಲೋರರ್ ತರ ನೀವು ಅದನ್ನ ಬ್ರೌಸ್ ಮಾಡಿ ಆ ಡೇಟಾನ ನೀವು ಲಾಗಿನ್ ಲೋಡ್ ಮಾಡಬಹುದು. Another very this is ನಾನು ಹೇಳ್ಬೇಕಂದ್ರೆ this is professional ರಿಕ್ವೈರ್ಡ್ ಫೀಚರ್ ನಾವು ಕೊಟ್ಟಿದ್ದೀವಿ. ಸಿಂಗಲ್ ಸೈನ್ ಇನ್ ಅಂದ್ರೆ ಏನಂತ ಹೇಳಿದ್ರೆ, ನಾರ್ಮಲಿ ಏನಾಗುತ್ತೆ ಅಂದ್ರೆ ನಿಮ್ ಕ್ಲೈಂಟ್ದು ಸುಮಾರು ಕಂಪನಿದು ಅವರು ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ನೀವು ಒಂದು ಡೈರಿ ಇಟ್ಕೋಬೇಕಾಗತ್ತೆ. ಸೊ ಈ ತರ ಇದು ಯೂಸರ್ ನೇಮ್ ಪಾಸ್ವರ್ಡ್ ಈ ಕಂಪನಿದು ಇದು ಅಂದ್ಬಿಟ್ಟು, ಅಂಡ್ ಎವ್ರಿ ಟೈಮ್ ವೆನ್ ಯು ಆರ್ ಗೋಯಿಂಗ್ ಟು ಲೋಡ್ ಯುವರ್ ಕ್ಲೈಂಟ್ ಡೇಟಾ ಫಾರ್ ಯುವರ್ ಪ್ರೊಫೆಷನಲ್ ಆಕ್ಟಿವಿಟಿ, ಅವಾಗ ಏನಾಗುತ್ತೆ ಅಂದ್ರೆ ನೀವು ಪ್ರತಿ ಸರಿ ಆ ಯೂಸರ್ ನೇಮ್ ಪಾಸ್ವರ್ಡ್ ನ ನೆನಪಿಟ್ಕೋಬೇಕು, ಇಲ್ಲಾಂದ್ರೆ ಆ ಬುಕ್ ತೆಗೆದು ಅದನ್ನ ನೋಡಿ ನೀವು ಲಾಗಿನ್ ಮಾಡಬೇಕು. ಈಗ ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ತುಂಬಾ ಈಸಿಯಾಗಿ ಅನುಕೂಲ ಮಾಡಿದ್ದೀವಿ. ಏನಂತ ಹೇಳಿದ್ರೆ, ನೀವು ಎಲ್ಲಾ ಕ್ಲೈಂಟ್ ಡೇಟಾ, ಫಾರ್ ಎಕ್ಸಾಂಪಲ್ ಒಂದು ಯೂಸ್ ಕೇಸ್ ಕೊಡ್ತೀನಿ, ನೀವು ಎಲ್ಲಾ ಕ್ಲೈಂಟ್ ಡೇಟಾ ಏನೇ ಯೂಸರ್ ನೇಮ್ ಪಾಸ್ವರ್ಡ್ ಇದ್ರು ನೀವು ಒಂದು ಕಾಮನ್ ಯೂಸರ್ ನೇಮ್ ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾ ಕ್ಲೈಂಟ್ಗೆ ಅದೇ ಯೂಸರ್ ನೇಮ್ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ, ಆರ್ ಯು ಕ್ಯಾನ್ ಹ್ಯಾವ್ ಬ್ಯಾಚಸ್, ಈ ಸೆಟ್ ಆಫ್ ಕ್ಲೈಂಟ್ ಆ ಸೆಟ್ ಆಫ್ ಕ್ಲೈಂಟ್ ಅಂದ್ಬಿಟ್ಟು ಮಾಡ್ಕೊಬಿಟ್ರೆ, ದೆನ್ ಯು ಡೋಂಟ್ ಹ್ಯಾವ್ ಟು ರಿಯಲಿ ಯುವರ್ ಪೀಪಲ್ ಹೂ ಆರ್ ಡೂಯಿಂಗ್ ದಿ ಆಡಿಟ್ ಆರ್ ಎನಿ ಫೈಲಿಂಗ್ ಆಕ್ಟಿವಿಟಿ ಫಾರ್ ಯುವರ್ GST ಪರ್ಪಸ್ ಏನಾದ್ರು ಮಾಡಂಗಿದ್ರೆ ದೇ ಡೋಂಟ್ ಹ್ಯಾವ್ ಟು ರಿಮೆಂಬರ್ ದ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಒಂದು ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇದ್ದಾಗ ಈಗ ನಿಮ್ ಒಂದು ಅಸಿಸ್ಟೆಂಟು ಇಲ್ಲಾಂದ್ರೆ ನಿಮ್ಮ ಆರ್ಟಿಕಲ್ ಒಬ್ರು ಒಂದು 5 ಕ್ಲೈಂಟ್ ನ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ಆ 5 ಕ್ಲೈಂಟ್ ಕಂಪನಿಗೂ ಒಂದೇ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಬಿಟ್ರೆ, ಒನ್ಸ್ ದಿಸ್ ಪರ್ಸನ್ ಇಸ್ ನೌ ಟ್ರೈಂಗ್ ಟು ಆಕ್ಸೆಸ್ ದಟ್ ಕಂಪ್ನಿ, ಒಂದು ಕಂಪ್ನಿಗೆ ಅವರು ಆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಬಿಟ್ರೆ, ಆ ಬೇರೆ ಕಂಪನಿ ಎಲ್ಲಾ ಕಂಪನಿಗೂ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇರೋದ್ರು ಒಂದೇ ಸತಿ ಅವರು ಅದನ್ನ ಟ್ಯಾಲಿ ಒಳಗಡೆ ಲೋಡ್ ಮಾಡಬಹುದು. ಸೊ ಇಟ್ಸ್ ಅ ವೆರಿ ಸಿಂಪಲ್ ಕನ್ವೀನಿಯಂಟ್ ಫೀಚರ್, ಸ್ಪೆಷಲಿ ಫಾರ್ ಪ್ರೊಫೆಷನಲ್ಸ್ ಲೈಕ್ ಯು. ಶಾರ್ಟ್ಕಟ್ ಕೀಸ್ ನಮ್ಗೆ ಆಲ್ರೆಡಿ ಟ್ಯಾಲಿಯಲ್ಲಿ ಇದೆ, ಇದರಲ್ಲೂ ತುಂಬಾ ಶಾರ್ಟ್ಕಟ್ ಕೀಸ್ ಇದೆ ವಿಚ್ ಬೇಸಿಕಲಿ ಹೆಲ್ಪ್ಸ್ ಯು ಟು ಗೆಟ್ ಯುವರ್ ಡನ್ ಫಾಸ್ಟರ್. ಈಗ another very important thing ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದಾಗ, ಯುವರ್ ಟ್ರೈನ್ ಆಫ್ ಥಾಟ್. ಸೊ ನೀವು ಸ್ಪೆಷಲಿ ಆಸ್ ಅ ಚಾರ್ಟರ್ಡ್ ಅಕೌಂಟೆಂಟ್, ಆಸ್ ಅ ಆಡಿಟರ್, ಆಸ್ ಅ ಟ್ಯಾಕ್ಸ್ ಪ್ರಾಕ್ಟಿಷನರ್, ನಿಮಗೆ ವೆನ್ ಯು ಆರ್ ವ್ಯೂವಿಂಗ್ ಎನಿ ಪರ್ಟಿಕ್ಯುಲರ್ ರಿಪೋರ್ಟ್, ಸೊ ಯು ಹ್ಯಾವ್ ಅ ಟ್ರೈನ್ ಆಫ್ ಥಾಟ್. ಆ ಟ್ರೈನ್ ಆಫ್ ಥಾಟ್ ಅಲ್ಲಿ ನೀವು ಒಂದು ಇನ್ಫಾರ್ಮೇಶನ್ ನ ಮೇ ಬಿ ಯು ವಾಂಟ್ ಟು ಸಿ ಫ್ರಮ್ ಅ ಡಿಫರೆಂಟ್ ವ್ಯೂ, ಆರ್ ಯು ವಾಂಟ್ ಟು ಗೆಟ್ ಮೋರ್ ಇನ್ಫಾರ್ಮೇಶನ್ ಔಟ್ ಆಫ್ ದಟ್. ಈಗ ಅದನ್ನ ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ವೇರಿಯಸ್ ಮೆನು ಹೋಗಿ ಅದನ್ನ ನೋಡೋದಕ್ಕಿಂತ ಒಂದೇ ಕಡೆಯಿಂದ ನೀವು ಈ ಚೇಂಜ್ ವ್ಯೂ ಮೂಲಕ ಅದನ್ನ ನೀವು ಯು ಕ್ಯಾನ್ ಸ್ಲೈಸ್ ಇಟ್ ಅಂಡ್ ಡೈಸ್ ಇಟ್ ಅಂಡ್ ದೆನ್ ಸಿ ದಿಸ್ ಇನ್ಫಾರ್ಮೇಶನ್. ಸೊ ಆ ಒಂದು ಫೀಚರ್ ನಾವು ಆಡ್ ಮಾಡಿದ್ದೀವಿ. ಪ್ಲಸ್ ಎಕ್ಸೆಪ್ಷನಲ್ ರಿಪೋರ್ಟ್, ನಾವು ಹಳೆ ಟ್ಯಾಲಿ ERP ಅಲ್ಲಿ ನೋಡಿದ್ರೆ ಎಕ್ಸೆಪ್ಷನಲ್ ರಿಪೋರ್ಟ್ಗೆ ವಿ ಯೂಸ್ ಟು ಹ್ಯಾವ್ ಅ ಸಪರೇಟ್ ಮೆನು, ಅಲ್ಲಿ ಹೋಗಿ ನೀವು ಎಕ್ಸೆಪ್ಷನ್ ರಿಪೋರ್ಟ್ ನೋಡಬೇಕು. ಮತ್ತೆ ಅಗೇನ್ ಯು ಸಿ ದಿಸ್ ಹೋಲ್ ಎಕ್ಸ್ಪೀರಿಯನ್ಸ್ ನಾವು ಏನ್ ಪ್ರೈಮಲ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಇಟ್ ಇಸ್ ಬೇಸಿಕಲಿ ನಾಟ್ ಡಿಸ್ಟರ್ಬಿಂಗ್ ಯುವರ್ ಟ್ರೈನ್ ಆಫ್ ಥಾಟ್. ಸೊ ನೀವು ಏನ್
ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ನೀವು ಚೆಕ್ ಮಾಡ್ತಾ ಇದ್ದೀರೋ, ಡೇಟಾ ಅನಾಲಿಸಿಸ್ ಮಾಡ್ತಾ ಇದ್ದೀರೋ, ಅದನ್ನ ಹಂಗೆಯೇ ಕಂಟಿನ್ಯೂಟಿ ಆಗಿ ನಿಮಗೆ ಎವ್ರಿ ಲೆವೆಲ್ ಆಫ್ 360 ಡಿಗ್ರಿ ಆಫ್ ವ್ಯೂ ದಟ್ ಯು ವುಡ್ ವಾಂಟ್ ಟು ಹ್ಯಾವ್ ಅ ಲುಕ್ ಅಟ್ ಇಟ್, ಸೊ ದಟ್ ನಿಮಗೆ ಆಡಿಟ್ ಮಾಡಿದಾಗ ಯು ನೀಡ್ ಟು ಹ್ಯಾವ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಆನ್ ದಿ ಡೇಟಾ. ಸೊ ದಟ್ ಇಸ್ ವೇರ್ ಬೇಸಿಕ್ಲಿ ಈ ಚೇಂಜ್ ವ್ಯೂ ಮತ್ತೆ ಈ ಎಕ್ಸೆಪ್ಷನ್ ರಿಪೋರ್ಟ್, ಪ್ರತಿ ರಿಪೋರ್ಟ್ ಅಲ್ಲಿ ನೀವು ಏನ್ ನೋಡ್ತಿರೋ ಆ ರಿಪೋರ್ಟ್ ತಕ್ಕದಂತ ಏನ್ ಎಕ್ಸೆಪ್ಷನ್ಸ್ ಇದೆಯೋ ನೋಡಬಹುದು. ಅದನ್ನ ನೀವು ಜಸ್ಟ್ ಬೈ ಕ್ಲಿಕ್ ಆಫ್ ಅ ಬಟನ್ ನೀವು ಆ ಎಕ್ಸೆಪ್ಷನ್ ಅನ್ನು ನೀವು ನೋಡಬಹುದು. ಸೊ ದಟ್ ವೇ ಯು ಗೆಟ್ ಅ ಕಂಪ್ಲೀಟ್ ಸ್ಕೋಪ್ ಆಫ್ ಯುವರ್ ವೆರಿಫಿಕೇಶನ್. And more details ಇದೆ, so we will get all those information that you will get. Basis of value, one the information alli what are the other information that you would want to see, what values that you want to change, what value you want to use as per the tallies report alli ಯಾವ ತರ ಅದನ್ನ ನೀವು ಚೇಂಜ್ ಮಾಡಿ ನೋಡಬಹುದು ಅಂದ್ಬಿಟ್ಟು ಎಲ್ಲ ಇದು ಬಂದು you have a button in one place. ಇದನ್ನೆಲ್ಲ ನೀವು ನೋಡ್ಬೇಕಂತ ಹೇಳಿದಾಗ ಡಿಫ್ರೆಂಟ್ ಮೆನು ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರಿಂಟಿಂಗು, ಆಪ್ಟಿಮೈಸಿಂಗ್ ಆಫ್ ಇನ್ವಾಯ್ಸ್ ಪ್ರಿಂಟಿಂಗ್, ಸ್ಪೆಷಲಿ ಫಾರ್ ಡೀಲರ್ಸ್. ಸುಮಾರು ಐಟಮ್ಗಳು ಇದ್ದಾಗ ಈಗ ನೀವು 2 ಪೇಜ್ 3 ಪೇಜಲ್ಲಿ ಪ್ರಿಂಟ್ ಮಾಡ್ತಾ ಇರೋ ಇನ್ವಾಯ್ಸಸ್, ಈಗ ನೀವು ಟ್ಯಾಲಿ ಪ್ರೈಮ್ ಅಲ್ಲಿ ಆ ಇನ್ವಾಯ್ಸ್ ಪ್ರಿಂಟಿಂಗ್ ನ ನೀವು ಆಪ್ಟಿಮೈಸ್ ಮಾಡಿದ್ರೆ ಯು ಕ್ಯಾನ್ ಪ್ರಿಂಟ್ ಇಟ್ ಇನ್ 1 single page. Okay, so not only that, the most important thing, the USP ಅಂತ ಹೇಳ್ತೀವಲ್ಲ, ಒಂದು ವಾವ್ ಫೀಚರ್ ಇಲ್ಲ ಅಂದ್ರೆ ದಿ ಮೇಜರ್ ಫೀಚರ್ ಆಫ್ ಟ್ಯಾಲಿ ಪ್ರೈಮ್ ಅಂತ ಹೇಳಿದ್ರೆ ನಾವು ಗೋ ಟು ಅಂಡ್ ಸ್ವಿಚ್ ಟು ಅಂದ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಆ ಗೋ ಟು ಏನಂತ ಹೇಳಿದ್ರೆ ನನ್ನ ಪ್ರಕಾರ ಇಟ್ ಈಸ್ ದಿ ಗೂಗಲ್ ಆಫ್ ಟ್ಯಾಲಿ. ನಿಮಗೆ ಸಿ ಮೆನಿ ಟೈಮ್ಸ್ ಏನಾಗುತ್ತೆ ಅಂದ್ರೆ sometimes you as a charter owner, maybe as a senior executive or something, ಡೇಟಾ ಎಂಟ್ರಿ ಮಾಡೋರು ಅಕೌಂಟೆಂಟ್ಗೆ ಟ್ಯಾಲಿಯಲ್ಲಿ ಪ್ರತಿದಿನ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ಯಾವ ಮನೆಯಲ್ಲಿ ಹೋಗ್ಬಿಟ್ಟು ಎಲ್ಲಿ ಹೋಗಿ ಏನ್ ರಿಪೋರ್ಟ್ ನೋಡ್ಬೇಕು ಅಂದ್ಬಿಟ್ಟು. ಬಟ್ ಫಾರ್ ಪೀಪಲ್ ಹೂ ಯೂಸ್ ಟ್ಯಾಲಿ ವೆರಿ ರೇರ್ಲಿ, where I mean like one of the feedback that we used to get is that navigation, getting something that ನಾನು ನೋಡ್ಬೇಕಂತ ಹೇಳಿದಾಗ ಅದನ್ನ ಯಾವ ಮೆನು ಒಳಗಡೆ ಹೋಗಿ ಯಾವ ಲೆವೆಲ್ ಅಲ್ಲಿ ಹೋಗಿ ನೋಡ್ಬೇಕು, that was one of the difficulty that people who are not using on a regular basis tally, but at the top level which ನಿಮಗೆ ಸುಮಾರು ಇನ್ಫಾರ್ಮೇಶನ್ ಬೇಕಾಗತ್ತೆ. Because ಅದನ್ನ you have to basically take the help of your accountant or your article to get that information. ಈಗ ಗೋ ಟು ಅಂತ ಹೇಳಿದ್ರೆ ನೀವು ಗೂಗಲ್ ಅಲ್ಲಿ ಏನ್ ಮಾಡ್ತೀರಾ, ನಿಮ್ಗೆ ಏನ್ ವಿಷಯ ಬೇಕೋ ಅದನ್ನ ಅಲ್ಲಿ ಟೈಪ್ ಮಾಡಿದ ತಕ್ಷಣ ಅದು ಕೊಟ್ಬಿಡುತ್ತೆ ನಿಮ್ಗೆ. ಅದೇ ಪ್ರಕಾರ ಗೋ ಟು ಅಲ್ಲಿ ನೀವು ಟ್ಯಾಲಿ ಒಳಗಡೆ ಏನ್ ಇನ್ಫಾರ್ಮೇಶನ್ ನೀವು ನೋಡ್ಬೇಕು ಅದನ್ನ ನೀವು ನೋಡ್ಬೇಕಂದ್ರೆ ಗೋ ಟು ದಲ್ಲಿ ನೀವು ಏನ್ ನೋಡ್ಬೇಕು ಟೈಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಲಿಸ್ಟ್ ಕೊಡುತ್ತೆ ಟ್ಯಾಲಿಯಲ್ಲಿ ಏನೇನ್ ನೀವು ನೋಡ್ಬೋದು ಅಂದ್ಬಿಟ್ಟು. ವಿ ವಿಲ್ ಆಲ್ಸೋ ಸಿ ದಟ್ how easy, simple it is. So this is one of the biggest USP of our Tally Prime. ಎರಡನೇದು ರಿಲೀಸ್ 2 ಅಲ್ಲಿ ಏನಂತ ಹೇಳಿದಾಗ ಸೇವ್ ವ್ಯೂ. ಸೊ ಏನಾದ್ರೂ ಒಂದು ರಿಪೋರ್ಟ್ ಸ್ಪೆಷಲಿ ಫಾರ್ ಆಲ್ ಆಫ್ ಯು ಆಸ್ ಅ ಪ್ರೊಫೆಷನಲ್, ನೀವು ಕ್ಲೈಂಟ್ ಡೇಟಾ ನೋಡ್ಬೇಕಾದಾಗ ಈ GST ಇನ್ಫಾರ್ಮೇಶನ್ ಇಲ್ಲ ಬೇರೆ ಏನೇ ಇನ್ಫಾರ್ಮೇಶನ್ ನೀವು ನೋಡ್ಬೇಕಂತ ಹೇಳಿದಾಗ ನೀವ್ ಏನ್ ಮಾಡ್ತೀರಾ, ಯು ವಿಲ್ ಗೋ ಟು ಅ ಪರ್ಟಿಕ್ಯುಲರ್ ರಿಪೋರ್ಟ್, F12 ಕಾನ್ಫಿಗರೇಷನ್ ಪ್ರೆಸ್ ಮಾಡ್ತೀರಾ. ಅದು ಒಂದು ಕಾನ್ಫಿಗರೇಷನ್ ಅದೇನೋ ಆಡ್ ವಾಟ್ ಎವರ್ ಇಸ್ ರಿಕ್ವೈರ್ಮೆಂಟ್ ಅದು ಆಡ್ ಮಾಡ್ತಾ ಹೋಗ್ತೀರಾ. ದೆನ್ ಮೇ ಬಿ ನೀವು ಒಂದು Alt F12 ಯೂಸ್ ಮಾಡಿ ಒಂದು ಫಿಲ್ಟರ್ ಅಪ್ಲೈ ಮಾಡಿರ್ತೀರಾ. ಓಕೆ, ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಬಟನ್ ಯೂಸ್ ಮಾಡಿ ಆಟೋ ಕಾಲಮ್ ಇಲ್ಲಾಂದ್ರೆ ನ್ಯೂ ಕಾಲಮ್ ಅಲ್ಲಿ ಏನೋ ಒಂದೇ ತಗೊಂಡಿದ್ದು. ಸೊ ಯು ವುಡ್ ಹವ್ ಡನ್ 6-7 ಸ್ಟೆಪ್ಸ್ ಮಾಡಿ ಆ ರಿಪೋರ್ಟ್ ನ ನೀವು ತಂದಿದ್ದೀರಾ. ಕೆಲವು ಸತಿ ಏನಾಗತ್ತೆ ಅಂತ ಹೇಳಿದ್ರೆ, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ನಾನು ಒಂದು ರಿಪೋರ್ಟ್ ತಗೊಂಡ್ ಬಂದಿದ್ದೀನಿ, ಬಟ್ ದೆನ್ ನೆಕ್ಸ್ಟ್ ಟೈಮ್ ಆ ರಿಪೋರ್ಟ್ ತರಬೇಕಂದ್ರೆ ನಾನು ಮರ್ತೋಯ್ತು, ನನಗೆ ಏನೇನ್ ಮಾಡಿದೆ ಅಂದ್ಬಿಟ್ಟು ನಾನು ಮರ್ತೋಯ್ತು. I am not able to get that particular information, especially when I am doing 5-6 steps na ಮಾಡಿದಾಗ. ಸೊ ಈಗ ರಿಲೀಸ್ 2 ಅಲ್ಲಿ ಒಂದು ಲೈಕ್ ಐ ಸೆಡ್, ಇದು ತುಂಬಾ ದಿವಸದಿಂದ ಸುಮಾರು ಜನಗಳು ಕೇಳಿರೋ ವಿಷಯ, ಈ ಸೇವ್ ವ್ಯೂ. ಸೊ ಏನೇ ರಿಪೋರ್ಟ್ ನೀವು ಫೈನಲ್ ಆಗಿ ಎಲ್ಲ ಕಾನ್ಫಿಗರೇಷನ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಆ ರಿಪೋರ್ಟ್ ಅಲ್ಲಿ ನೀವು ನೋಡಿದಾಗ ಆ ರಿಪೋರ್ಟ್ ನ ನೀವು ಸೇವ್ ಮಾಡ್ಕೋಬಹುದು.
ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ನೀವು ಸೇವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ಈ 10 ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ಆ ರಿಪೋರ್ಟ್ಗೆ ನೀವು ಹೆಂಗ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸ್ಟಾಕ್ ಸಮರಿ ಅಂದ್ಬಿಟ್ಟು ಒಂದು ರಿಪೋರ್ಟ್ ಮೆನುಗೆ ಹೋಗ್ತಿರೋ, ಅದೇ ತರ ನೀವು ಕ್ರಿಯೇಟ್ ಮಾಡಿರೋದು ವ್ಯೂನ ನೀವು ಏನ್ ಹೆಸರು ಕೊಟ್ಟಿದ್ದೀರೋ ಅಲ್ಲಿಗೆ ಹೋಗ್ಬಿಟ್ಟು ಎಂಟರ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಲಿ ಟ್ಯಾಲಿ ನಿಮಗೆ ಆ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಕೊಡುತ್ತೆ. ಸೊ ಈ ತರ ನೀವು ಏನೇ ರಿಪೋರ್ಟ್ ಇರಲಿ, ಎಲ್ಲಾ ರಿಪೋರ್ಟ್, GST ರಿಪೋರ್ಟ್ ಇಂದ ಹಿಡಿದು ಎಲ್ಲಾ ರಿಪೋರ್ಟ್ ನೀವು ಇದನ್ನ ನೀವು ಸೇವ್ ಮಾಡ್ಕೋಬಹುದು. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಯೂಸ್ಫುಲ್. ನೀವು ಎಷ್ಟೇ ರಿಪೋರ್ಟ್, ದೇರ್ ಇಸ್ ನೋ ರೆಸ್ಟ್ರಿಕ್ಷನ್, ನೀವು ಎಷ್ಟಾದ್ರೂ ರಿಪೋರ್ಟ್ ನೀವು ಮಾಡ್ಕೋಬಹುದು. ಮತ್ತೆ ಆಮೇಲೆ ನೀವು ಆ ರಿಪೋರ್ಟ್ ನ ಏನಾದ್ರೂ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರು ನೀವು ಅದನ್ನ ಮಾಡಿಫೈ ಮಾಡಬಹುದು, ಮಾಡಕ್ ಸಾಧ್ಯ. ಸೊ ಈ ಬ್ರೌಸರ್ ಇದರಲ್ಲಿ ಕ್ವಿಕ್ಲಿ ಐ ವಿಲ್ ಜಸ್ಟ್ ಕ್ವಿಕ್ಲಿ ವಾಕ್ ಥ್ರೂ ಈ ಏನ್ ಬ್ರೌಸರ್. ಸೊ ಯು ಕ್ಯಾನ್ ನಾವು ಸೆಲೆಕ್ಟ್ ಯುವರ್ ಫೋಲ್ಡರ್. ನೀವು ನೆನಪಿಡೋ ಅವಶ್ಯಕತೆನೇ ಇಲ್ಲ, ಎಲ್ಲಿದೆ ಯಾವ ಫೋಲ್ಡರು, ಅದು ಏನಿದೆ, ಕಾಪಿ ಮಾಡೋದು, ಪೇಸ್ಟ್ ಮಾಡೋ ಏನೋ ಅವಶ್ಯಕತೆ ಇಲ್ಲ. ವೆರಿ ಸಿಂಪಲ್. ಈಗ ನೋಡಿ, ನಾವು ಟ್ಯಾಲಿ ಇಲ್ಲಿ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಬೈ ಡಿಫಾಲ್ಟ್ ಏನೇ ಒಂದು ಫೋಲ್ಡರು ಬೈ ಡಿಫಾಲ್ಟ್ ಟ್ಯಾಲಿ ಕ್ರಿಯೇಟ್ ಆಗಿರುತ್ತೋ, ಇಲ್ಲ ನೀವು ಹೋಗ್ಬಿಟ್ಟು ಡಿಫಾಲ್ಟ್ ಫೋಲ್ಡರ್ ಅಲ್ಲಿ ಟ್ಯಾಲಿಯಲ್ಲಿ ನೀವು ಏನು ಕಾನ್ಫಿಗರ್ ಮಾಡಿರ್ತೀರೋ ಅದನ್ನ ನಿಮಗೆ ಆಟೋಮೆಟಿಕ್ ಆಗಿ ಎಲ್ಲಾ ಕಂಪನಿನ ಇಲ್ಲಿ ನಿಮಗೆ ಕೊಡುತ್ತೆ. ಬಟ್ ನಿಮಗೆ ಬೇರೆ ಬೇರೆ ಫೋಲ್ಡರ್ ಅಲ್ಲಿ ಬೇರೆ ಬೇರೆ ಕ್ಲೈಂಟ್ ಡೇಟಾ ಇದೆ, ರೈಟ್? ಸೊ ಹೌ ಡು ಯು ನೌ ಸಿ ದಿಸ್? ಈ ವಿಂಡೋಸ್ ಎಕ್ಸ್ಪ್ಲೋರರ್ ಅಲ್ಲಿ ತುಂಬಾ ಈಸಿ ಇದೆ ನಿಮ್ಗೆ ನೋಡೋದಕ್ಕೆ. ಸೊ ಡೋಂಟ್ ವರಿ, ಯು ಕ್ಯಾನ್ ಆಲ್ಸೋ ಡೂ ದಟ್ ಆಟೋಮ್ಯಾಟಿಕ್ಲಿ ಫ್ರಮ್ ಟ್ಯಾಲಿ. ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂತ ಕೊಟ್ಬಿಡಿ. ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂತ ಕೊಟ್ಟ ತಕ್ಷಣ ನಿಮಗೆ ಸಿ ಡ್ರೈವ್ ನಿಮ್ ಸಿಸ್ಟಮ್ ಅಲ್ಲಿ ಏನೇನು ಡೆಸ್ಕ್ಟಾಪ್ ಇಂದ ಹಿಡಿದು ನಿಮ್ ಡಾಕ್ಯುಮೆಂಟ್ ಫೋಲ್ಡರ್ ಇಂದ ಹಿಡಿದು ನಿಮ್ ಡೌನ್ಲೋಡರ್ ಫೋಲ್ಡರ್ ವರೆಗೆ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಸಿಸ್ಟಮ್ ಅಲ್ಲಿ ಡಿಗೆ ಹೋದ್ರೆ ನೋಡಿ ಸುಮಾರು ಫೋಲ್ಡರ್ಸ್ಗಳಿದೆ. So now I can browse it. So ಈಗ one more very nice thing in Tally Prime ಅಲ್ಲಿ ನೋಡಿದ್ರೆ, especially for the new generation ಗೆ, the new generation is the mouse generation, right? So ನಿಮಗೆ 100% ಮೌಸ್ ಕಂಪ್ಯಾಟಬಿಲಿಟಿ ಈಗ ಟ್ಯಾಲಿ ಪ್ರೈಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ನೋಡಿದ್ರೆ ಇನ್ನು ಮೋರ್ ದನ್ ಅನದರ್ 131 ಫೋಲ್ಡರ್ ಇದೆ ನನ್ನ ಡಿ ಡ್ರೈವ್ ಅಲ್ಲಿ. ಇದನ್ನ ನಾವು ಬ್ರೌಸ್ ಮಾಡ್ಬೇಕಂತ ಹೇಳಿದಾಗ, ಸಿ ಐ ಆಮ್ ಜಸ್ಟ್ ಯೂಸಿಂಗ್ ಮೈ ಮೌಸ್ ವೀಲ್. It just goes, I can use up, down, right? So ಈ ತರ ನಾವು ನೋಡ್ಬಿಟ್ಟು, then for example let us say I want to select I have some data in the folder called data. ಇದನ್ನ just select ಮಾಡಿ ಎಂಟರ್ ಮಾಡಿ ನಿಮಗೆ ಆ ಡೇಟಾ ಫೋಲ್ಡರ್ ಅಲ್ಲಿ ಏನೇನ್ ಅದ್ರ ಒಳಗಡೆ ಏನೋ ಸಬ್ ಫೋಲ್ಡರ್ ಇದ್ರೂ ಆ ಸಬ್ ಫೋಲ್ಡರ್ ನಿಮ್ಗೆ ಕೊಡುತ್ತೆ. ಅದರಲ್ಲಿ ಏನ್ ಕಂಪನಿ ಇದೆ, ಕಂಪನಿ ನಂಬರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಟ್ಯಾಲಿ ಕಂಪನಿ ಅಂದ್ಬಿಟ್ಟು. ಸಬ್ ಫೋಲ್ಡರ್ ಇದ್ರೆ ಆ ಸಬ್ ಫೋಲ್ಡರ್ ಒಳಗಡೆ ಹೋದ್ರೆ it is going to give you what are the other companies are there, right? So and if you want to come back, up ಅಂದ್ಬಿಟ್ಟು ಒಂದು ಬಟನ್ ಇದೆ, you just keep pressing up and you will come back. ಇಲ್ಲ ನಿಮ್ಗೆ you know that ಈ ಪರ್ಟಿಕ್ಯುಲರ್ ಫೋಲ್ಡರ್ ಅಲ್ಲಿ ಈ ಡೇಟಾ ಇದೆ, ಅದನ್ನ ನೀವು ಕಂಪನಿ ಟ್ಯಾಲಿಯಲ್ಲಿ ಲೋಡ್ ಮಾಡಬೇಕು. ಸೊ ವೆರಿ ಸಿಂಪಲ್. ಸ್ಪೆಸಿಫೈ ಪಾತ್ಗೆ ಹೋಗ್ಬಿಡಿ, D:, ನಿಮ್ಗೆ ಏನ್ ಇದೆಯೋ. ಈಗ ನನಗೆ ಇವತ್ತಿನ ಸೆಷನ್ ಡೇಟಾ ಎಲ್ಲ ನನಗೆ ಈ ಫೋಲ್ಡರ್ ಇದೆ. So I'm going to get all this information. So that is the the folder option that is very easy, very simple for you to access your Tally data from anywhere. Suppose ನೀವು ಪೆನ್ ಡ್ರೈವ್ ಹಾಕಿರ್ತೀರಾ ನಿಮ್ಮ ಸಿಸ್ಟಮ್ ಅಲ್ಲಿ, ಅದನ್ನು ಟ್ಯಾಲಿ ರೆಕಗ್ನೈಸ್ ಮಾಡುತ್ತೆ. Okay, the next one, shortcut keys. It's very 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 top menu ಅಲ್ಲಿ ನಿಮಗೆ ನಾನು let me just select a company. I'm just selecting a company. ಈಗ ನೋಡಿ ಈ ಟಾಪ್ ಮೆನುದಲ್ಲಿ ಇಟ್ಸ್ ಆಸ್ ಗುಡ್ ಆಸ್ ಲೈಕ್ ಯು ಆರ್ ಯೂಸ್ ಟು ಯುವರ್ ಮೈಕ್ರೋಸಾಫ್ಟ್ ಆಫೀಸ್ ಅಪ್ಲಿಕೇಶನ್. ಸೊ ಕಂಪನಿ ರಿಲೇಟೆಡ್ ಏನೇನ್ ಕೆಲಸ ನೀವು ಮಾಡಬಹುದು ಅದು ನೋಡಬಹುದು. ಡೇಟಾ ರಿಲೇಟೆಡ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಇಮೇಲಿಂಗ್ ಎಲ್ಲ ಇನ್ಫಾರ್ಮೇಶನ್ ಈಗ ನಿಮಗೆ ಟಾಪ್ ಮೆನು. ಇದು ಸ್ಟಾಟಿಕ್ ಮೆನು ಬಾರ್. ಎಲ್ಲಾ ಸ್ಕ್ರೀನ್ ಅಲ್ಲಿ ನಿಮಗೆ ಈ ಮೆನು ಸಿಗುತ್ತೆ. You can use your keyboard shortcut, and everywhere Tally is giving you the keyboard shortcut. What is the keyboard shortcut? Which once you are familiar, once you are accustomed with the keyboard shortcut, ನೀವು ತುಂಬಾ ಫಾಸ್ಟ್ ಆಗಿ ಟ್ಯಾಲಿಯಲ್ಲಿ ಕೆಲಸ ಮಾಡಬಹುದು. Okay, so those are the keyboard shortcuts which you can basically view them and then start using them. ನೆಕ್ಸ್ಟ್ ಬಂದು ಚಾರ್ಟ್ ಆಫ್ ಅಕೌಂಟ್. ಚಾರ್ಟ್ ಆಫ್ ಅಕೌಂಟ್ ಅಲ್ಲಿ ನೋಡಿದ್ರೆ ಒಂದು ಕೆಲವು ಚೇಂಜಸ್ ಅಗೇನ್ ಇನ್ ಟ್ಯಾಲಿ ಪ್ರೈಮ್ ಅಲ್ಲಿ ನಾವು ನೋಡಿದ್ರೆ, ಮುಂಚೆ ಚಾರ್ಟ್ ಆಫ್ ಅಕೌಂಟ್ ನೀವು ಡಿಸ್ಪ್ಲೇ ಒಳಗಡೆ ಹೋಗಿ ಲಿಸ್ಟ್ ಆಫ್ ಅಕೌಂಟ್ ನೋಡಬಹುದು. ಈಗ ಚಾರ್ಟ್ ಆಫ್ ಅಕೌಂಟ್ ಇಸ್ ದೇರ್ ಆನ್ ದಿ ಗೇಟ್ ವೇ ಆಫ್ ಟ್ಯಾಲಿ. ಸೊ ಯು ಜಸ್ಟ್ ಗೋ ಟು ಚಾರ್ಟ್ ಆಫ್ ಅಕೌಂಟ್. ನಿಮ್ಗೆ ಯಾವ ಚಾರ್ಟ್ ಆಫ್ ಅಕೌಂಟ್ ಬೇಕಂದ್ ನಿಮ್ಗೆ ಕೇಳುತ್ತೆ. ಸೊ ಐ ಕ್ಯಾನ್ ಜಸ್ಟ್ ಗೋ ಟು ಮೈ ಲೆಡ್ಜರ್. ಈಗ ಇಟ್ ಇಸ್ ನೌ ಗಿವಿಂಗ್ ಯು ಇನ್ ಯುವರ್ 4
ಪ್ರೈಮರಿ ಗ್ರೂಪ್ ಅಸೆಟ್ ಅಲ್ಲಿ ಏನೇನಿದೆ, ಲಯಬಿಲಿಟಿ ಅಲ್ಲಿ ಏನೇನಿದೆ, ಇಟ್ ಬಿಕಮ್ಸ್ ಮಚ್ ಮೋರ್ ಈಸಿ ಫಾರ್ ಯು ಟು ವೆರಿಫೈ ದಿ ಡೇಟಾ ಫಾರ್ ಎವ್ರಿ ಯೂಸರ್. ಇನ್ನೊಂದು, ಸೊ ದಿಸ್ ಇಸ್ ವೇರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇನ್ ಎವ್ರಿ ಸೆಷನ್ ಆಫ್ ಮೈಂಡ್ ನಾನು ಒಂದು ಐ ಆಲ್ವೇಸ್ ಪ್ರೊಪಗೇಟ್ ದಿಸ್ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್. ನಾನು ಎಲ್ಲಾ ಸೆಷನ್ ಏನ್ ಹೇಳೋದು ಅಂತ ಹೇಳಿದ್ರೆ, ಟ್ಯಾಲಿ ERP, ಆಸ್ ಫಾರ್ as ಟ್ಯಾಲಿ ERP is concerned, I say that remember 2 secrets. Now as far as ಟ್ಯಾಲಿ prime is concerned, ನಿಮ್ಗೆಲ್ಲರಿಗೂ 3 secrets ನೀವು ನೆನಪಿಟ್ಕೊಂಡ್ಬಿಟ್ರೆ you will be an expert in Tally. Believe me, I promise you that ನಿಮಗೆ ಯಾರ ಹೆಲ್ಪ್ ಬೇಕಾಗಿಲ್ಲ. ನೀವು ಏನೋ ಮಾಡ್ಬೇಕಂತ ಹೇಳಿದ್ರೆ ಈ 3 ಸೀಕ್ರೆಟ್ ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಖುದ್ದಾಗಿ ನೀವು ಏನ್ ಮಾಡ್ಬೇಕು ಅಂದ್ಕೊಂಡಿದಿರೋ ಅದನ್ನ ನೀವು ಅಚೀವ್ ಮಾಡಕ್ಕೆ 99% I will guarantee you will get your job done without anybody's help. Okay, so what is that secret? Very important. The first secret is your right hand side button bar. ಇದೆಲ್ಲ ನಾವು ನೋಡಿದೀವಿ. People, if you have already using Tally, I'm sure that many of you here are already using Tally. So the most important thing, believe me, I have seen people 5 ವರ್ಷ 10 ವರ್ಷ ಟ್ಯಾಲಿ ಯೂಸ್ ಮಾಡಿರೋರು, ಅವರು ಅದ ರೈಟ್ ಹ್ಯಾಂಡ್ ಸೈಡ್ ಬಟನ್ ಬಾರ್ ಮತ್ತೆ F12 ಕಾನ್ಫಿಗರೇಷನ್ ಅವ್ರಿಗೆ ನೆನಪು ಬರಲ್ಲ. ರೈಟ್, ಬಟ್ ದೆನ್ ದೇ ಸ್ಟ್ರಗಲ್. ಫೋನ್ ಮಾಡಿ ಕೇಳ್ತಾರೆ, ಇದು ಹಿಂಗ್ ಹೋಗ್ಬೇಕು, ಇದು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ದಟ್ ಇಸ್ ವೇರ್ ಐ ಆಮ್ ಸೇಯಿಂಗ್, ಇಫ್ ಯು ರಿಮೆಂಬರ್ ದಿಸ್ 3 ಸೀಕ್ರೆಟ್, you will be very comfortable using Tally Prime. Okay, so first secret is your right hand side button bar. So ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಟನ್ ಬಾರ್ ಇದೆ, ಈ ಎಲ್ಲ ಬಟನ್ ಬಾರ್. ಇನ್ನೊಂದು ಮುಖ್ಯವಾದ ವಿಷಯ ಟ್ಯಾಲಿ ಪ್ರೈಮ್ ಅಲ್ಲಿ ಏನೇನು ನೋಡಿದ್ರೆ, ಈ ಒಂದು ಬಟನ್ ಒಳಗಡೆ ಆಲ್ ರಿಲೇಟೆಡ್ ಆಕ್ಷನ್ ಅದ್ರ ಒಳಗಡೆ ನಾವು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು F12 ನೋಡ್ತೀರಾ ಕಾನ್ಫಿಗರೇಷನ್. ಪೀಪಲ್ ಹೂ ಆರ್ ಯೂಸಿಂಗ್ ಟ್ಯಾಲಿ ERP, F12 ಕೆಳಗಡೆ ಆಲ್ಟ್ F12 ಇದೆ, ಕೆಲವು ರಿಪೋರ್ಟ್ ಅಲ್ಲಿ ಕಂಟ್ರೋಲ್ F12 ಇದೆ, ರೇಂಜ್ ಇದೆ, ವ್ಯಾಲ್ಯೂ ಇದೆ. ಅದೆಲ್ಲ ಎಲ್ಲೋಯ್ತು? ಅದು ಇದೆ. ಸೊ ಇಫ್ ಯು ನೋಟಿಸ್ ಹಿಯರ್, ನಿಮಗೆ ಒಂದು ಬ್ಲೂ ಕಲರ್ ಲೆಫ್ಟ್ ಪಾಯಿಂಟಿಂಗ್ ಆರೋ ಇದೆ. ಅದು ಬ್ಲೂ ಕಲರ್ ಇದ್ರೆ ದಟ್ ಮೀನ್ಸ್ ಇಟ್ ಇಸ್ ಆಕ್ಟಿವ್. ಸೊ ಏನದು ಅರ್ಥ? ಅದ್ರ ಒಳಗಡೆ ಬೇರೆ ಆಕ್ಷನಬಲ್ ಕೀ ಇದೆ. ಸೊ ಹೆಂಗ್ ನಾವು ನೋಡಬಹುದು? ವೆರಿ ಸಿಂಪಲ್. ಜಸ್ಟ್ ಟೇಕ್ ಯುವರ್ ಮೌಸ್, ಕ್ಲಿಕ್ ಹಿಯರ್. ಇದರಲ್ಲಿ ಈ 3 ಇದೆ. ಫಾರ್ ಎಕ್ಸಾಂಪಲ್, ಕಂಪನಿ ಇದೆ. ಕಂಪನಿಯಲ್ಲಿ ಮತ್ತೆ ಬ್ಲೂ ಕಲರ್ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಟ್ ಇಸ್ ಶೋಯಿಂಗ್ ಯು ದೇರ್ ಆರ್ 3 ಆಕ್ಷನ್ಸ್ ದಟ್ ಯು ಕ್ಯಾನ್ ಪರ್ಫಾರ್ಮ್. ಯು ಕ್ಯಾನ್ ಚೇಂಜ್ ಕಂಪನಿ, ಯು ಕ್ಯಾನ್ ಸೆಲೆಕ್ಟ್ ಅ ಕಂಪನಿ, ಯು ಕ್ಯಾನ್ ಶಟ್ ಅ ಕಂಪನಿ. Okay, or you use your mouse ಬೇಡ ಅಂತ ಹೇಳಿದ್ರೆ ನೀವು ಆಲ್ಟ್ ಪ್ರೆಸ್ ಮಾಡಿದ್ರೆ ಆಲ್ಟ್ ಸಂಬಂಧಪಟ್ಟ ಬಟನ್ಸ್ ನಿಮಗೆ ಈಗ ನೋಡಿ ಚೇಂಜ್ ಆಗ್ತಾ ಇದೆ. ಆಲ್ಟ್ ಸಂಬಂಧಪಟ್ಟದ್ದು. ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲ್ ಸಂಬಂಧಪಟ್ಟ ಬಟನ್ ನಿಮಗೆ ಬರುತ್ತೆ. ಸೊ ಕಂಟ್ರೋಲ್ F3 ಇದೆ. ಕಂಟ್ರೋಲ್ F3 ಅಂದ್ರೆ ಶಟ್ ಕಂಪನಿ ಆಗುತ್ತೆ. ಸೊ ದಟ್ ಇಸ್ ಯುವರ್ ಸೀಕ್ರೆಟ್ ನಂಬರ್ 1. ಸೊ ವಾಟ್ ಎವರ್ ಯು ವಾಂಟ್ ಟು ಅಚೀವ್, ಆ ಸೀಕ್ರೆಟ್ ನಂಬರ್ 1 ನಲ್ಲಿ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಯೂಸ್ ಯುವರ್ ಸೀಕ್ರೆಟ್ ನಂಬರ್ 2. ವಾಟ್ ಇಸ್ ಯುವರ್ ಸೀಕ್ರೆಟ್ ನಂಬರ್ 2? F12 configuration. Okay, so F12 configuration, it's a dynamic configuration, report related predefined configuration. So ಯಾವ ರಿಪೋರ್ಟ್ ಅಲ್ಲಿ ನೀವು ಇದ್ದೀರೋ ಆ ರಿಪೋರ್ಟ್ ಗೆ ಸಂಬಂಧಪಟ್ಟ ಕಾನ್ಫಿಗರೇಷನ್ ಟ್ಯಾಲಿ ಕೊಡುತ್ತೆ. ಸೊ ರಿಮೆಂಬರ್ ಟು ಯೂಸ್ ಯುವರ್ F12 configuration. ಅಂಡ್ ಟ್ಯಾಲಿ ಪ್ರೈಮ್ ಅಲ್ಲಿ ಸೀಕ್ರೆಟ್ ನಂಬರ್ 3 ಅಂತ ಏನಂತ ಹೇಳಿದ್ರೆ, ಗೋ ಟು. ನೋಡಿ, ಇಲ್ಲಿ ಮೇಲೆ ಒಂದು ಬಟನ್ ಇದೆ. ದಿಸ್ ಇಸ್ ದ USP ಆಫ್ ಟ್ಯಾಲಿ ಪ್ರೈಮ್. ಈ ಗೋ ಟು ಇದೆ. ಗೋ ಟು ಇಸ್ ದಿ ಗೂಗಲ್ ಆಫ್ ಟ್ಯಾಲಿ. ನೀವು ಏನ್ ಮಾಡಬೇಕು, ಏನ್ ನೋಡ್ಬೇಕು, ಈಗ ನಾನು ಚಾರ್ಟ್ ಆಫ್ ಅಕೌಂಟ್ ಅಲ್ಲಿ ಇದ್ದೀನಿ, ನಾನು ಒಂದು ವೌಚರ್ ಕ್ರಿಯೇಟ್ ಮಾಡಬೇಕು. ಯು ರಿಯಲಿ ಡೋಂಟ್ ಹ್ಯಾವ್ ಟು ಪ್ರೆಸ್ ಎಸ್ಕೇಪ್, ಗೋ ಟು ವೌಚರ್ ಎಂಟ್ರಿ, ಸೆಲೆಕ್ಟ್ ಯುವರ್ ವೌಚರ್. ವೆರಿ ಸಿಂಪಲ್. ನೋಡಿ, ಆಲ್ಟ್ G ಮಾಡಿ ಗೋ ಟು ಇಸ್ ಆಲ್ಟ್ G ಕೆಳಗಡೆ ಒಂದು ಸಿಂಗಲ್ ಅಂಡರ್ಲೈನ್ ಇದೆ. ರೈಟ್. ಸೊ ನಾವು ಇಟ್ ಇಸ್ ಈಗ ನೋಡಿದ್ರೆ ಇದು ಆಟೋಮ್ಯಾಟಿಕ್ಲಿ ನಿಮಗೆ ಎಲ್ಲಾ ರಿಪೋರ್ಟ್ ಕೊಡ್ತಾ ಇದೆ. ರೈಟ್. ಅಪಾರ್ಟ್ ಫ್ರಮ್ ದಟ್ ನೀವು ನೋಡಿದ್ರೆ ಈಗ ಮೇಲೆ ನೋಡಿ, ಈ ರಿಪೋರ್ಟ್ ಮೇಲೆ ನಿಮಗೆ ಮಾಸ್ಟರ್ನ ಆಲ್ಟರ್ ಮಾಡಬಹುದು, ಮಾಸ್ಟರ್ನ ಕ್ರಿಯೇಟ್ ಮಾಡಬಹುದು, ವೌಚರ್ನ ಕ್ರಿಯೇಟ್ ಮಾಡಬಹುದು. ಈ ಸುಮಾರು ಆಕ್ಷನ್ಸ್ ನಿಮಗೆ ಸುಮಾರು ಬರ್ತಾ ಇರುತ್ತೆ. ಸೊ ಆಸ್ ಯು ಕೀಪ್ ಸೀಯಿಂಗ್ ದಿಸ್, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ರಿಮೆಂಬರ್ ಯುವರ್ ಸೀಕ್ರೆಟ್ ನಂಬರ್ 3. ರೈಟ್. ಸೊ ಯು ಡೋಂಟ್ ವರಿ ಅಬೌಟ್ ವಿಚ್ ಮೆನುಗೆ ಹೋಗೋದು, ಡಿಸ್ಪ್ಲೇಗೆ ಹೋಗ್ಬಿಟ್ಟು ಅಕೌಂಟ್ಸ್ ರಿಪೋರ್ಟ್, ಅಕೌಂಟ್ ಬುಕ್ ಹೋಗೋದಾ, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಹೋಗೋದಾ, ಇನ್ವೆಂಟ್ರಿ ಬುಕ್ ಹೋಗೋದಾ, ಸ್ಟೇಟ್ಮೆಂಟ್ ಆಫ್ ಇನ್ವೆಂಟ್ರಿ ಹೋಗೋದಾ, ಬೇಡ. Just type what you want. Tally will give you, it will automatically take you to that information that you are looking for. So this is how you can do a lot of things in chart of account. So important thing is just remember this 3 secret. Let me just remember just 3 secret. For example, ledger view ಅಂದ ತಕ್ಷಣ ನಿಮಗೆ ನೋಡಿ ಎಲ್ಲಾ ledger view ಕೊಟ್ಬಿಡುತ್ತೆ. ಓಕೆ. ಸೊ ಇದರಲ್ಲಿ
ಎಕ್ಸೆಪ್ಷನ್ ರಿಪೋರ್ಟ್ ಅಂದಿದೆ. ಎಕ್ಸೆಪ್ಷನ್ ರಿಪೋರ್ಟ್ ಅಲ್ಲಿ ನೀವು ಪಾರ್ಟಿ GST ಅಪ್ಡೇಟ್ ಮಾಡಬೇಕು, ಇಮೇಲ್ ಅಪ್ಡೇಟ್ ಮಾಡಬೇಕು, ಅನ್ಯೂಸ್ಡ್ ಮಾಸ್ಟರ್ಸ್ ನೋಡ್ಬೇಕಂತ ಹೇಳಿದ್ರೆ. ಸೊ ದ ಹೋಲ್ ಐಡಿಯಾ ಇಸ್, ಇಫ್ ಯು ರಿಮೆಂಬರ್ ದಿಸ್ two very important secret is your right hand side button bar, F12 configuration and your go-to. Idu ನೀವು ನೆನಪಿಟ್ಕೊಂಡ್ಬಿಟ್ರೆ you can do wonders with Tally, believe me. Okay, so this is about the chart of account. So ಇದು go to switch to. So basically ಈಗ ನಾನು ಈ chart of account ಅಲ್ಲಿ ಇದ್ದೀನಿ. Let us assume that I want to see my cash and bank book. Okay, so ನೀವು ಮತ್ತೆ ಗೇಟ್ ಆಫ್ ಟ್ಯಾಲಿ ಬರೋ ಅವಶ್ಯಕತೆ ಇಲ್ಲ. ಯುವರ್ ಸೀಕ್ರೆಟ್ ನಂಬರ್ 3 Alt G. ಓಕೆ, ಸೊ ಗೋ ಟು ದಲ್ಲಿ ನೀವು ಐ ವಾಂಟ್ ಟು ಸಿ ಕ್ಯಾಶ್ ನೀವು ಟೈಪ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಆಗಿ ನಿಮಗೆ ತೋರಿಸುತ್ತೆ. ಸಿ ಅದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ನೋಡಿದಾಗ, many a times many of the Tally users, they don't even know what is the complete features that are available. ಓಕೆ, ಸುಮಾರು ಫೀಚರ್ಗಳು ನಿಮ್ ಪ್ರೊಫೆಷನ್ಗಾಗ್ಲಿ ಇಲ್ಲ ಬಿಸ್ನೆಸ್ಗಾಗ್ಲಿ, ದೇರ್ ಆರ್ ಲಾಟ್ ಆಫ್ ಫೀಚರ್ಸ್, ಸುಮಾರು ಫೀಚರ್ಸ್ ಟ್ಯಾಲಿಯಲ್ಲಿ ನಾವು ಕೊಟ್ಟಿದ್ದೀವಿ. ಅದು ಸುಮಾರು ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಏನೋ ದೇ ಡೋಂಟ್ ನೋ. F11 ಹೋಗ್ಬಿಟ್ಟು ಅಕೌಂಟಿಂಗ್ ಇಲ್ಲಾಂದ್ರೆ ಇನ್ವೆಂಟ್ರಿಗೆ ಹೋಗಿ ಅದನ್ನ ಎಲ್ಲಿ ಮಾಡೋದು, ಏನ್ ಮಾಡೋದು, ಮೆನಿ ಆಫ್ ದಮ್ ಡೋಂಟ್ ನೋ. ನೌ ಯು ಹ್ಯಾವ್ ದಿಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಶೋ ಮೋರ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ನೋಡಿ ಎಲ್ಲಾ ರಿಪೋರ್ಟ್ ತೋರಿಸುತ್ತೆ. ಇಲ್ಲಿ ಶೋ ಇನ್ಆಕ್ಟಿವ್ ಅಂತ ಕೊಟ್ಟ ಮೇಲೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಯಾವ್ದು ಇನ್ಆಕ್ಟಿವ್ ಇದೆ, ಯಾವ್ದು ಓಪನ್ ಆಗಿಲ್ಲ, ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯಾವ ಫೀಚರ್ಸ್ ಇದೆ ಅದು ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಬೇಸಿಕಲಿ ಯು ರಿಯಲಿ ಡೋಂಟ್ ಹ್ಯಾವ್ ಟು ಗೋ ಟು F11 ಹೋಗ್ಬಿಟ್ಟು ಅದನ್ನ ಇದು ಫಾರ್ ಎಕ್ಸಾಂಪಲ್ ನೀವು ಕಾಸ್ಟ್ ಸೆಂಟರ್ ನೀವು ನಿಮ್ಮ ಆಫೀಸ್ಗೆ ನೀವು ಎನೇಬಲ್ ಮಾಡಬೇಕು. ಸೊ ಯು ಡೋಂಟ್ ಹ್ಯಾವ್ ಟು ವರಿ F11 ಹೋಗ್ಬಿಟ್ಟು ಕಾಸ್ಟ್ ಸೆಂಟರ್ ಎನೇಬಲ್ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಇನ್ಆಕ್ಟಿವ್ ಅಂತ ತೋರಿಸಿದ್ರೆ ಆ ಮಾಸ್ಟರ್ ತೋರಿಸುತ್ತೆ. ಅಲ್ಲಿಂದಾನೇ ಟ್ಯಾಲಿ ಆಕ್ಟಿವೇಟ್ ಮಾಡಿಕೊಂಡು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ಇಸ್ ಬೇಸಿಕಲಿ ಯುವರ್ ಗೋ ಟು ಅಂಡ್ ಸ್ವಿಚ್ ಟು ಫೀಚರ್ಸ್, ರೈಟ್? So this is the basis of value. Now report to hodaga, for example, let us say that I am in profit and loss account. Okay, profit and loss account ಅಲ್ಲಿ ನೋಡಿದ್ರೆ ನಾವು ಇದು basis of value, change view ಅದು ಬರುತ್ತೆ ನಿಮಗೆ, exception report. Okay, save view ಬಂದು ಇದು ನೀವು ಸೇವ್ ಮಾಡೋದು, that we will see little later. ಸೊ ಈ 3 ಬಟನ್ ಸುಮಾರು ಎಲ್ಲಾ ರಿಪೋರ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಏನ್ ರಿಪೋರ್ಟ್ ನೀವು ನೋಡ್ತೀರಾ ಅದ್ರ ಮೇಲೆ ಈ ಬೇಸಿಸ್ ಆಫ್ ವ್ಯಾಲ್ಯೂ ಅಲ್ಲಿ ಏನೇನ್ ನೀವು ಇದರಲ್ಲಿ ಮಾಡಬಹುದು ಅದನ್ನ ನೀವು ನೋಡಬಹುದು. ಓಕೆ, ಚೇಂಜ್ ವ್ಯೂದಲ್ಲಿ ನೀವು ಏನ್ ಮಾಡಬಹುದು, ಇಲ್ಲಿ ನೀವು ವರ್ಟಿಕಲ್ ನೋಡ್ಬೇಕಂತ ಹೇಳಿದ್ರೆ ನೀವು ಚೇಂಜ್ ವ್ಯೂ ಅಲ್ಲಿ ಇಲ್ಲಿ ನೋಡಬಹುದು. ಇದರಲ್ಲಿ ಎಕ್ಸೆಪ್ಷನ್ ರಿಪೋರ್ಟ್ ಏನಿದೆ ನೋಡಿದ್ರೆ ನಿಮ್ಗೆ ನೆಗೆಟಿವ್ ಲೆಡ್ಜರ್ಸ್ ಇಮಿಡಿಯೇಟ್ಲಿ ನೀವು ನೆಗೆಟಿವ್ ಲೆಡ್ಜರ್ಸ್ ವಿಚ್ ಮೀನ್ಸ್ ಬೇಸಿಕಲಿ ವಿಚ್ ಇಸ್ ಹ್ಯಾವಿಂಗ್ ಎನ್ ಆಪೋಸಿಟ್ ಬಿಹೇವಿಯರ್. ಸೊ ಆಪೋಸಿಟ್ ಬಿಹೇವಿಯರ್ ಇರೋ ಲೆಡ್ಜರ್ ನೀವು ಇಮಿಡಿಯೇಟ್ ಆಗಿ ಈ ರಿಪೋರ್ಟ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಜಸ್ಟ್ ಕ್ಲಿಕ್ ದಿಸ್, ಟ್ಯಾಲಿ ಇಸ್ ಗೋಯಿಂಗ್ ಟು ಶೋ ಯು ದಿ ನೆಗೆಟಿವ್ ರಿಪೋರ್ಟ್. Okay, so these are very important new enhancement ನಾವು ಕೊಟ್ಟಿದ್ದೀವಿ. ಇದನ್ನ ನೀವು ಖಂಡಿತ ನೀವು ರಿಮೆಂಬರ್ ಯುವರ್ ಸೀಕ್ರೆಟ್ ನಂಬರ್ 1 ಬಟನ್ ಬಾರ್ ಅಲ್ಲಿ ಇದೆ. ಇದನ್ನ ನೋಡಿ ನೀವು you can get more insights into the information that you are looking for. Save my view. Okay, so this is again the highlight of our release 2 ಅಂತ ಹೇಳ್ಬಹುದು. ಸೇವ್ ವ್ಯೂ ಅಂದ್ರೆ ಫಾರ್ ಎಕ್ಸಾಂಪಲ್ I'll just show you simple thing. ನೀವು ಆಮೇಲೆ ನೀವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೋಬಹುದು. ನಾನೀಗ ಐ ಆಮ್ ಸೀಯಿಂಗ್ ಮೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಎಂಟೈರ್ ಇಯರ್ ಅನ್ಕೊಳ್ಳಿ. ನಾವು ದಿಸ್ ಪರ್ಟಿಕ್ಯುಲರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾನು ನನ್ನ ಕಂಪನಿಯಲ್ಲಿ ಐ ವಾಂಟ್ ಟು ಸಿ ಆನ್ ಅ ಮಂತ್ಲಿ ಬೇಸಿಸ್ ಇಲ್ಲಾಂದ್ರೆ ಕ್ವಾರ್ಟರ್ಲಿ ಬೇಸಿಸ್ ಅಲ್ಲಿ ನಾನು ನೋಡಬೇಕು. ಓಕೆ, ಸೊ ನಾನು ಈ ಕ್ವಾರ್ಟರ್ಲಿ ಬೇಸಿಸ್ಗೆ ಐ ಆಮ್ ಗೋನ್ ಟು ಕಮ್ ಟು ಯೂಸ್ ಮೈ ಬಟನ್ ಬಾರ್. ಆಟೋ ಕಾಲಮ್ ಇದೆ, ಸೊ ನಾನು ಇಲ್ಲಿ ಕ್ಲಿಕ್ ಮಾಡಬಹುದು. ಆಟೋ ಕಾಲಮ್ ಅಲ್ಲಿ ನಾನು ಹೋಗ್ಬಿಟ್ಟು ಕ್ವಾರ್ಟರ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನನ್ನ ಕ್ವಾರ್ಟರ್ಲಿ P&L ಅಕೌಂಟ್ ಬಂತು. ಅಂಡ್ ನಾರ್ಮಲಿ ಬೇಸಿಕಲಿ ಐ ವಾಂಟ್ ಟು ಸಿ ದಿಸ್. ಅಂಡ್ ಇದು ಬೆಸ್ಟ್ ಪಾರ್ಟ್ ಏನಂತ ಹೇಳಿದಾಗ ಈಗ ಆಲ್ರೆಡಿ 2 ಕ್ವಾರ್ಟರ್ ಮಾತ್ರ ಇಲ್ಲಿ ಇದೆ ಡೇಟಾ. ಇದು ಆಸ್ ಇಟ್ ಕೀಪ್ಸ್ ಗೋಯಿಂಗ್, ನೀವು ಅದು ಆಟೋಮೆಟಿಕ್ ಆಗಿ ಈ ರಿಪೋರ್ಟ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಪ್ರತಿ ಸರಿ ಹೋಗ್ಬಿಟ್ಟು ಅದನ್ನ ಮಾಡಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಏನ್ ಮಾಡಬೇಕು, ಇದನ್ನ ನಾನು ಸೇವ್ ಮಾಡ್ಕೋಬೇಕು. ದಿಸ್ ಇಸ್ ವಾಟ್ ಐ ವಾಂಟ್ ಎವ್ರಿ ಟೈಮ್. ಈ ಒಂದು ರಿಪೋರ್ಟ್ ನಾನು ಖಂಡಿತ ನಾನು ನೋಡ್ಬೇಕು ವಿತೌಟ್ ಎನಿ ಕಾನ್ಫಿಗರೇಷನ್. ಸೊ ಯು ಜಸ್ಟ್ ಕಮ್ ಹಿಯರ್, ಸೇವ್ ವ್ಯೂ ಅಂದ್ಕೊಡಿ, ರೈಟ್? ಸೊ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಬೈ ಡಿಫಾಲ್ಟ್ ಟ್ಯಾಲಿ ಒಂದು ಹೆಸರು ಕೊಡುತ್ತೆ.
ಇಫ್ ಯು ವಾಂಟ್ ಟು ರಿಟೇನ್ ದಟ್ ನೇಮ್, ನೀವು ಅದನ್ನ ಇಟ್ಕೋಬಹುದು. ಇಲ್ಲ ಅಂದ್ರೆ ನೀವು ನಿಮ್ ಖುದ್ದಾಗಿ ನೀವು ನಿಮಗೆ ರೀಕಾಲ್ ಮಾಡೋ ತರ ನೀವು ಏನ್ ಅದಕ್ಕೆ ಹೆಸರು ಕೊಡಬೇಕು ಆ ಹೆಸರನ್ನು ನೀವು ಕೊಡಬಹುದು. ಇನ್ನೊಂದು ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿ ಥಾಟ್ ಪ್ರಾಸೆಸ್ ಅನ್ಬೋದು. ಈ ರಿಪೋರ್ಟ್ ನೀವು ಈ ಕಂಪನಿಯಲ್ಲಿ ಮಾತ್ರ ನೋಡ್ಬೇಕಾ, ಇಲ್ಲ ಎಲ್ಲಾ ಕಂಪನಿಯಲ್ಲೂ ನೋಡ್ಬೇಕಾ, ಓಕೆ, ಸೊ ಇಲ್ಲ ಎಲ್ಲಾ ಸಿಸ್ಟಮ್ ಅಲ್ಲಿ ನೋಡ್ಬೇಕಾ ನೆಟ್ವರ್ಕ್ ಅಲ್ಲಿ ಇದ್ದಾಗ. ಸೊ ಆ ಎಲ್ಲಾ ಅನುಕೂಲವನ್ನು ಟ್ಯಾಲಿ ಕೊಟ್ಟಿದೆ. ಒಂದೇ ಕಂಪನಿಯಲ್ಲಿ ನೋಡ್ಬೇಕಂದ್ರೆ ಆ ರಿಪೋರ್ಟ್ ನೋಡ್ಬೋದು. ಸೊ ಬೇರೆ ಕಂಪನಿಗೆ ಹೋಗ್ಬಿಟ್ಟು ಈ ರಿಪೋರ್ಟ್ ರೀಕಾಲ್ ಮಾಡಿದ್ರೆ ಆ ಕಂಪನಿ ಇನ್ಫಾರ್ಮೇಶನ್ ಬರುತ್ತೆ, ಈ ಕಂಪನಿ ಇನ್ಫಾರ್ಮೇಶನ್ ಬರಲ್ಲ. ಸೊ ದಟ್ ವೇ ಟ್ಯಾಲಿ ಇಸ್ ಟೇಕನ್ ಕೇರ್ ಆಫ್ ಆಲ್ ದಿಸ್ ರಿಕ್ವೈರ್ಮೆಂಟ್. ಸೊ ಸಿಂಪಲ್, ಈಗ ನಾನು ಸೇವ್ ಮಾಡ್ತಾ ಇದ್ದೀನಿ, ಇಲ್ಲಿ ಕೇಳುತ್ತೆ ಈ ಕಂಪ್ಯೂಟರ್ ಅಲ್ಲಿ ಬೇಕಾ, ಎಲ್ಲಾ ಕಂಪನಿಯಲ್ಲಿ ಬೇಕಾ, ಈ ಕಂಪನಿಗೆ ಮಾತ್ರ ಬೇಕಾ. ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ಡೀಟೇಲ್ ಆಗಿ ನಾವು ಯು ಕ್ಯಾನ್ ಸಿ ಆಲ್ ದೋಸ್ ಡೀಟೇಲ್ ಒನ್ಸ್ ಯು ಗೆಟ್ ಇನ್ ಟು ದೋಸ್ ಫೀಚರ್ಸ್. ಸೊ ಈಗ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೇವ್ ಮಾಡಿದ್ದೀನಿ. ಸೊ ಸೇವ್ ಆಯ್ತು, ಬಟ್ ಎಲ್ಲಿ ಹೋಗಿ ನಾನು ನೋಡೋದು? ರೈಟ್, ವೆರಿ ಸಿಂಪಲ್. ರಿಮೆಂಬರ್ ಯುವರ್ ಸೀಕ್ರೆಟ್ ನಂಬರ್ 3. ಗೋ ಟು ಹೋದ ತಕ್ಷಣ ಇಲ್ಲಿ ನೋಡಿ, ಮೇಲೆ ಈ ಕಾಮನ್ ರಿಪೋರ್ಟ್ ಮೇಲೆ ನೀವು ಏನೇನ್ ರಿಪೋರ್ಟು ನೀವು ಸೇವ್ ಮಾಡಿದ್ದೀರೋ ಆ ಎಲ್ಲಾ ರಿಪೋರ್ಟ್ ನಿಮಗೆ ಇಲ್ಲಿ ಮೇಲೆ ಸಿಗುತ್ತೆ. ರೈಟ್, ಸೊ ಈಗ ಜಸ್ಟ್ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೈ ವ್ಯೂ ನ ನಾವು ಕಾನ್ಫಿಗರ್ ಮಾಡಿದ್ದೀವಿ, ಕ್ವಾರ್ಟರ್ಲಿ ರಿಪೋರ್ಟ್. ಸೊ ಈಗ ನಾನು ಇದು ನೋಡ್ಬೇಕಂದ್ರೆ ಆಲ್ ಐ ಹ್ಯಾವ್ ಟು ಡೂ ಇಸ್ ಜಸ್ಟ್ ಕ್ಲಿಕ್ ಹಿಯರ್, ನನ್ನ ಕ್ವಾರ್ಟರ್ಲಿ ರಿಪೋರ್ಟ್ ಬಂತು. ಸೊ ಇಟ್ಸ್ ಅ ವೆರಿ ವೆರಿ long requirement aspired by many of the Tally users. Adu bandide. I hope you will, and especially for professionals like you, this saving of report will be a great assistance for you to have better control over your audit and verification activities. So the next now nodidre ನಿಮಗೆ ಆಡಿಟ್ ಎಕ್ಸ್ಪೀರಿಯನ್ಸ್. ಟುಡೇ ದ ಮೋಸ್ಟ್ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ದಿ ಆಡಿಟ್, ಒಂದು ನಿಮಗೆ ಸ್ಟ್ಯಾಚ್ಯುಟರಿ ಆಡಿಟ್ ಬರುತ್ತೆ, ಟ್ಯಾಕ್ಸ್ ಆಡಿಟ್ ಬರುತ್ತೆ, ದಟ್ ಈಸ್ ಒನ್ಸ್ ಇನ್ ಎ ಇಯರ್. ಓಕೆ, ಪ್ಲಸ್ ಯು ಆಲ್ಸೋ ನೀಡ್ ಟು ಹ್ಯಾವ್ ದಿಸ್ ಆನ್ ಆನ್ ಗೋಯಿಂಗ್ ಬೇಸಿಸ್. ರೆಗ್ಯುಲರ್ಲಿ ನೀವು ನೋಡಿದಾಗ GST ಇಟ್ಸ್ ವೆರಿ 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 ಕ್ರಿಟಿಕಲ್. ಈಗ ನೀವು ನೋಡಿದ್ರೆ, ಬಿಕಾಸ್ ದೇರ್ ಲಾಟ್ ಆಫ್ ರಿಕನ್ಸಿಲಿಯೇಷನ್ ನೀಡ್ಸ್ ಟು ಬಿ ಡನ್, ಅಂಡ್ ನಿಮ್ಗೆಲ್ಲ ಗೊತ್ತಿದೆ. ಸೊ ಹೌ ಕಾಂಪ್ಲೆಕ್ಸ್ ನಾವು ಎವ್ರಿ ಡೇ ಬೈ ಡೇ ಆಸ್ ವಿ ಮೂವ್ ಫಾರ್ವರ್ಡ್, ಹೌ ಲಾಟ್ ಆಫ್ ಆಟೋಮೇಷನ್ ಬಂದಿದೆ. ಬಟ್ ಆದ್ರೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಮೇಕ್ ಶ್ಯೂರ್ ದಟ್ ನಿಮ್ ಕ್ಲೈಂಟ್ ಡೇಟಾ ಅವ್ರ ಟ್ಯಾಲಿ ಒಳಗಡೆ ಏನಿದೆಯೋ, ಪೋರ್ಟಲ್ ಅಲ್ಲಿ ಏನ್ ಹಾಕಿದಾರೋ ಅದು ಕರೆಕ್ಟ್ ಆಗಿದೆಯಾ ಇದು. ಸೊ ಈಗ ನಿಮಗೆ ಆ ಆಡಿಟಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ಬೇಕಂತ ಹೇಳಿದಾಗ ಇಟ್ ಇಸ್ ವೆರಿ ವೆರಿ ಸಿಂಪಲ್ ಇನ್ ಟ್ಯಾಲಿ. ನಾವು ರಿಲೀಸ್ 2 ಇಂದ ನಾವೇನ್ ಮಾಡಿದೀವಿ, ವಿ ಹ್ಯಾವ್ ಗಿವನ್ ಕಂಪ್ಲೀಟ್ಲಿ ಇಂಟಿಗ್ರೇಷನ್ ವಿತ್ ದಿ NIC ಪೋರ್ಟಲ್. ಅಂದ್ರೆ ಇ-ವೇ ಬಿಲ್ ಮತ್ತೆ ಇ ಇನ್ವಾಯ್ಸಿಂಗ್, ಈ 2 ವಿಷಯ ನೀವು ಟ್ಯಾಲಿ ಪ್ರೈಮ್ ಇಂದ NIC ಪೋರ್ಟಲ್ ಹೋಗುತ್ತೆ. ಸೊ ಇಫ್ ಯು ಆರ್ ರಿಯಲಿ ಇಫ್ ಯು ಆರ್ ಆಕ್ಚುಲಿ ಡೂಯಿಂಗ್ ಯುವರ್ ನೀವು ಆಡಿಟ್ ಮಾಡ್ತಾ ಇದ್ರೆ, ಈ ಒಂದು ಇದಕ್ಕೆ ಈ ಇನ್ವಾಯ್ಸ್ ಮಾಡಿದಾರಾ ಇಲ್ವಾ ನೋಡ್ಬೇಕಂತ ಹೇಳಿದ್ರೆ, ಯು ವಿಲ್ ನೌ ಗೆಟ್ ಪ್ರಾಪರ್ ವ್ಯಾಲಿಡೇಟೆಡ್ ಇನ್ಫಾರ್ಮೇಶನ್ ಫ್ರಮ್ ದಿ GST ಪೋರ್ಟಲ್ ಆಫ್ ದ ಕ್ಲೈಂಟ್. ಅದು ಒಂದು ನಿಮಗೆ ಇದು ಬರುತ್ತೆ. ಅಂಡ್ ದಿ ಕನೆಕ್ಟೆಡ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಏನ್ ತಂದಿದ್ದೀವಿ ಅಂತ ಹೇಳಿದ್ರೆ, ಈಗ ವಿತೌಟ್ ಗೋಯಿಂಗ್ ಟು ದ ಪೋರ್ಟಲ್ ಎವ್ರಿ ಆಸ್ಪೆಕ್ಟ್ ಆಫ್ ಇ-ವೇ ಬಿಲ್ ಅಂಡ್ ಇ ಇನ್ವಾಯ್ಸಿಂಗ್ ನೀವು ಟ್ಯಾಲಿ ಒಳಗಡೆ ನೀವು ಮಾಡಬಹುದು. ಓಕೆ, ಸೊ ಇನ್ವಾಯ್ಸ್ ಪ್ರಿಂಟ್ ಮಾಡಿದ ತಕ್ಷಣ, ಇನ್ವಾಯ್ಸ್ ಸೇವ್ ಮಾಡಿಬಿಟ್ಟು ಪ್ರಿಂಟ್ ಮಾಡಿದ ತಕ್ಷಣ ಒಂದು ಕಾನ್ಫಿಗರೇಷನ್ ಇದೆ. ಅದು ಒಂದು ಇಟ್ ಟೇಕ್ಸ್ ಅಬೌಟ್ 2 minutes ನಿಮಗೆ ಕಾನ್ಫಿಗರ್ ಮಾಡೋದಕ್ಕೆ. ಆ ಕಾನ್ಫಿಗರ್ ಮಾಡಿದ ತಕ್ಷಣ ನೀವು ವೌಚರ್ನ ಸೇವ್ ಮಾಡಿದ ತಕ್ಷಣ ಇ-ವೇ ಬಿಲ್ ಅದು ಬೇಸ್ಡ್ ಆನ್ ದಿ ಥ್ರೆಶೋಲ್ಡ್ ಲಿಮಿಟ್ ನೀವು ಕೊಟ್ಟಿದ್ದ ಪ್ರಕಾರ. ಯಾಕಂದ್ರೆ ಈಗ ಇ-ವೇ ಬಿಲ್ ನಮ್ಗೆ ಗೊತ್ತಿದೆ, ಡಿಫ್ರೆಂಟ್ ಸ್ಟೇಟ್ ಆಫ್ ಮೇಡ್ ಡಿಫ್ರೆಂಟ್ ಥ್ರೆಶೋಲ್ಡ್. ಕೆಲವರು 2 lakh ಮಾಡಿದ್ದಾರೆ, ಕೆಲವರು 10,000 ಮಾಡಿದ್ದಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ 1 lakh ಇದೆ, ನಮ್ಮ ಕರ್ನಾಟಕದಲ್ಲಿ 50,000 ಇದೆ. ಸೊ ಆಲ್ ದಟ್ ಕ್ಯಾನ್ ಬಿ ಕಾನ್ಫಿಗರ್ಡ್, ಅಂಡ್ ಬೇಸ್ಡ್ ಆನ್ ದಟ್ ಆಟೋಮೆಟಿಕ್ಲಿ ನಿಮಗೆ ಇ-ವೇ ಬಿಲ್ ಮತ್ತೆ ಇ ಇನ್ವಾಯ್ಸ್. ಸೊ ಇ ಇನ್ವಾಯ್ಸ್ ಫೆಸಿಲಿಟಿ ನಿಮಗೆ ಅಪ್ಲಿಕಬಲ್ ಇಲ್ಲ, ಬಟ್ ಇ-ವೇ ಬಿಲ್ ಇದ್ರೆ ನೀವು ಇ-ವೇ ಬಿಲ್ ಮಾತ್ರ ನೀವು ಈಗ ಆನ್ಲೈನ್ ಕನೆಕ್ಟೆಡ್ ಎನ್ವೈರನ್ಮೆಂಟ್ ಅಲ್ಲಿ ಟ್ಯಾಲಿಯಿಂದ ನೀವು ತುಂಬಾ ಈಸಿಯಾಗಿ ಮಾಡಬಹುದು. ಎಲ್ಲಾ ಆಕ್ಟಿವಿಟೀಸ್ ರಿಲೇಟೆಡ್ ಟು ಇ-ವೇ ಬಿಲ್ ನೀವು ಮಾಡಕ್ ಸಾಧ್ಯ. So quickly, I'm just showing you one thing where ನೀವು ಸೇಲ್ಸ್ ಇನ್ವಾಯ್ಸ್ ಮಾಡ್ತಾ ಇದ್ದೀರಾ. The normal way how you do your sales invoice all these years ನೀವು ಮಾಡ್ತಾ ಇದ್ದೀರಾ, ರೈಟ್? ಇ-ವೇ ಬಿಲ್ಗೆ ಮತ್ತೆ ಇ ಇನ್ವಾಯ್ಸ್ಗೆ ಬೇಕಾಗಿರೋ ಅಡಿಷನಲ್ ಇನ್ಫಾರ್ಮೇಶನ್ ನೀವು ಕ್ಯಾಪ್ಚರ್ ಮಾಡಬೇಕು.
ಸೊ ಈಗ ಸೊ ದಿಸ್ ಇಸ್ ಬೇಸಿಕಲಿ ಫಾರ್ ಯುವರ್ ಇ ಇನ್ವಾಯ್ಸ್ ಅಂಡ್ ಇ ವೇ ಬಿಲ್ಗೆ ಏನ್ ಕ್ಯಾಪ್ಚರ್ ಮಾಡಬೇಕು. ಸೊ ಬೇಸಿಕಲಿ ಟ್ರಾನ್ಸ್ಪೋರ್ಟರ್ UID ಕೊಡಬೇಕು. ಸೊ ವೆಹಿಕಲ್ ನಂಬರ್, ಇದು ಎಲ್ಲ ಇನ್ಫಾರ್ಮೇಶನ್ ಏನ್ ಇನ್ಫಾರ್ಮೇಶನ್ ಬೇಕೋ ಅದು ಕೊಟ್ಟಿದ ತಕ್ಷಣ ಯು ವಿಲ್ ನೌ ಸಿ ದಟ್ ದಿಸ್ ಇಸ್ ಬೇಸಿಕಲಿ ದಿ ಪ್ಲೇಸ್ ಆಫ್ ಸಪ್ಲೈ, ಶಿಪ್ ಟು, ರೈಟ್. ಸೊ ಇದು ಈ ಇನ್ವಾಯ್ಸ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್, ಮ್ಯಾಂಡೇಟರಿ ಇನ್ಫಾರ್ಮೇಶನ್. ಸೊ ನೀವು ವೌಚರ್ ಸೇವ್ ಮಾಡಿದ ತಕ್ಷಣ ಟ್ಯಾಲಿ ಕೇಳುತ್ತೆ, ಡು ಯು ವಾಂಟ್ ಟು ಸೆಂಡ್ ದಿಸ್ ವೌಚರ್ ಫಾರ್ ಇ ಇನ್ವಾಯ್ಸ್ ಅಂಡ್ ಇ ವೇ ಬಿಲ್ ಅಂತ ಕೇಳುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಜಸ್ಟ್ ಪ್ರೆಸ್ ಎಸ್. ನೀವು ಎಸ್ ಪ್ರೆಸ್ ಮಾಡಿದ ತಕ್ಷಣ ನೀವು ನೀವು ಪೋರ್ಟಲ್ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿ ಟ್ಯಾಲಿ TIPL, ಟ್ಯಾಲಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ನಿಮ್ GSP ಆಗಿ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೊ ದೇರ್ ಇಸ್ ಅ ಸಪರೇಟ್ ವಿಡಿಯೋ ಅವೈಲಬಲ್ ಆನ್ ಅವರ್ ಯೂಟ್ಯೂಬ್ ಚಾನಲ್, ಟ್ಯಾಲಿ ಯೂಟ್ಯೂಬ್ ಚಾನಲ್. ಅದು ನೀವು ನೋಡಿದ್ರೆ ಹೆಂಗ್ ಮಾಡಬೇಕು ಅನ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ಈಸಿ ಅಂಡ್ ಸಿಂಪಲ್. ಸೊ ಈಗ ಏನಾಯ್ತು, ಸೊ ಇದು ಆಟೋಮೆಟಿಕ್ ಆಗಿ ನೀವು ಲಾಗಿನ್ ಮಾಡಿದ ತಕ್ಷಣ ಈ ಇನ್ವಾಯ್ಸ್ ಮತ್ತೆ ಇ ವೇ ಬಿಲ್ ಎರಡು ಜನರೇಟ್ ಆಯ್ತು. ಸೊ ನೀವು ಪ್ರಿವ್ಯೂದಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಈಗ ನೋಡ್ತೀರಾ ನೋಡಿ, ಇದು ಇ ಇನ್ವಾಯ್ಸ್, QR ಕೋಡ್, 64 ಡಿಜಿಟ್ IRN, ಅಕ್ನಾಲೇಜ್ಮೆಂಟ್ ನಂಬರ್, ಅಕ್ನಾಲೇಜ್ಮೆಂಟ್ ಡೇಟ್ ಅದು ಬಂದ್ಬಿಡ್ತು. ಪ್ಲಸ್ ನಿಮಗೆ ಇ ವೇ ಬಿಲ್ ನಂಬರು ಅದರಲ್ಲಿ ಇನ್ವಾಯ್ಸ್ ಪಕ್ಕದಲ್ಲಿ ಬಂತು. ಯು ಕ್ಯಾನ್ ಆಲ್ಸೋ ಪ್ರಿಂಟ್ ಯುವರ್ ಇ ವೇ ಬಿಲ್. ಯು ಡೋಂಟ್ ಹ್ಯಾವ್ ಟು ಗೋ ಟು ದ ಪೋರ್ಟಲ್ ಅಂಡ್ ದೆನ್ ಪ್ರಿಂಟ್ ಯುವರ್ ಇ ವೇ ಬಿಲ್. ಎಲ್ಲ ಇನ್ಫಾರ್ಮೇಶನ್ ಈಗ ನಿಮಗೆ ಟ್ಯಾಲಿ ಒಳಗಡೆನೆ ಸಿಗುತ್ತೆ. ಆಟೋಮೆಟಿಕ್ ಆಗಿ ಎಲ್ಲ ನೋಡಿ, ಇ ವೇ ಬಿಲ್ ಇನ್ಫಾರ್ಮೇಶನ್ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗೋಯ್ತು. ಸೊ ಎವ್ರಿಥಿಂಗ್ ಇಟ್ ಇಸ್ ಜಸ್ಟ್ ಒಂದು ಕ್ಲಿಕ್ ಆಫ್ ಅ ಬಟನ್, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ನೋಡಿ. ಇದು ಈ ಇನ್ವಾಯ್ಸ್ ಇನ್ಫಾರ್ಮೇಶನ್ ಆಲ್ರೆಡಿ 64 ಡಿಜಿಟ್, ಅಕ್ನಾಲೇಜ್ಮೆಂಟ್ ನಂಬರ್, ಡೇಟ್ ಎಲ್ಲ ಕ್ಯಾನ್ಸಲ್. ಸೊ ದಿಸ್ ಬಿಕಮ್ಸ್ ಅ ವ್ಯಾಲಿಡ್ ಇ ಇನ್ವಾಯ್ಸ್ ಅಂಡ್ ಇ ವೇ ಬಿಲ್ಸ್. ಸೊ ಮೆಟೀರಿಯಲ್ ಹೋದಾಗ ಎಲ್ಲೂ ಸಿಗಾಕೊಳ್ಳೋ ಪರಿಸ್ಥಿತಿ ಬರಲ್ಲ. Okay, so that is how, basically we have taken care of the e-way bill. Plus e-way bill ಅಲ್ಲಿ ನಾವು ಸುಮಾರು ವಿಷಯಗಳು ನಾವು ಅದರಲ್ಲಿ ಮಾಡಬಹುದು. ಏನೇನ್ ಮಾಡಬಹುದು? There are a lot of things. ಸುಮಾರು ಕ್ವಶನ್ಸ್ ನಿಮ್ ಮೈಂಡ್ ಅಲ್ಲಿ ಬರುತ್ತೆ, ರೈಟ್? ಸೊ ಲೆಟ್ ಮಿ ಜಸ್ಟ್ F3. ಸೊ ಒಂದು ನೀವು ನೀವು ತಕ್ಷಣ ಒಂದೊಂದು ಇದನ್ನು ನೀವು ಇ ವೇ ಬಿಲ್ ಇನ್ವಾಯ್ಸ್ ಸೇವ್ ಮಾಡಿದ ತಕ್ಷಣ ಇ ವೇ ಬಿಲ್ ಮಾಡ್ಬೇಕಂದ್ರೆ ಇ ವೇ ಬಿಲ್ ಮಾಡಬಹುದು. ಇಲ್ಲ ಎಂಡ್ ಆಫ್ ದ ಡೇ ನೀವು ಎಲ್ಲ ಮಾಡ್ಬೇಕಂದ್ರೂ ಎಂಡ್ ಆಫ್ ದ ಡೇದಲ್ಲಿ ನೀವು ಮಾಡಬಹುದು. ಪ್ಲಸ್ ನೀವು ಪಾರ್ಟ್ ಬಿ, ನಿಮಗೆ ವೆಹಿಕಲ್ ನಂಬರ್ ಸಿಕ್ಕಿಲ್ಲ, ಇ ವೇ ಬಿಲ್ ಜನರೇಟ್ ಮಾಡಬಹುದಾ? ನೀವು ಪೋರ್ಟಲ್ ಅಲ್ಲಿ ಜನರೇಟ್ ಮಾಡ್ತೀರಾ, ಅದೇ ಪ್ರಕಾರ ಟ್ಯಾಲಿ ಒಳಗಡೆಯಿಂದನೂ ಜನರೇಟ್ ಮಾಡಬಹುದು. ಏನೇನ್ ವಿಷಯ ನಾವು ಇ ವೇ ಬಿಲ್ ಅಲ್ಲಿ ಮಾಡಬಹುದು, ಐ ಆಮ್ ಜಸ್ಟ್ ಗೋಟ್ ಟು ಶೋ ಯು ಏನೇನ್ ಆಕ್ಷನಬಲ್ಸ್ ನೀವು ಮಾಡಬಹುದು ಅಂದ್ಬಿಟ್ಟು. ಓಕೆ, ಸೊ ಈ ನಾವು GST ರಿಪೋರ್ಟ್ ಹೋದ್ರೆ ಯು ಹ್ಯಾವ್ ಅ ಸಪರೇಟ್ ಇ ವೇ ಬಿಲ್ ರಿಜಿಸ್ಟರ್ ನಿಮಗೆ ಬರುತ್ತೆ, ಇ ವೇ ಬಿಲ್ ಡೀಟೇಲ್ ಬರುತ್ತೆ, ಎಷ್ಟೆಷ್ಟು ಸಕ್ಸಸ್ ಆಗಿದೆ, ಎಷ್ಟು ರಿಜೆಕ್ಟ್ ಆಗಿದೆ, ಯಾವ ಇ ವೇ ಬಿಲ್ಗೆ ಪಾರ್ಟ್ ಬಿ ಪೆಂಡಿಂಗ್ ಇದೆ, ಆ ಕಂಪ್ಲೀಟ್ ಇ ವೇ ಬಿಲ್ ರಿಲೇಟೆಡ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ, ರೈಟ್? ಸೊ ಇದರಲ್ಲಿ ಇನ್ಫಾರ್ಮೇಶನ್ ಆಲ್ರೆಡಿ ಇದೆ. ನೋಡಿ, ಇದು ಇನ್ವ್ಯಾಲಿಡ್ ಇನ್ವಾಯ್ಸ್, ಇದು ಬಂದು ಇಟ್ ಇಸ್ ಬೀನ್ ರಿಜೆಕ್ಟೆಡ್ ಬೈ ಇ ವೇ ಬಿಲ್ ಸಿಸ್ಟಮ್, ಅದನ್ನ ನೀವು ನೋಡಬಹುದು, ರೈಟ್? ಸೊ ಈಗ ಸಪೋಸ್ ನೀವು ಟ್ಯಾಲಿಯಲ್ಲಿ ಇ ವೇ ಬಿಲ್ ಜನರೇಟ್ ಮಾಡಿಲ್ಲ, ರೈಟ್? ಬಟ್ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಇ ವೇ ಬಿಲ್ ಜನರೇಟ್ ಮಾಡಿದ್ದೀರಾ. ಈಗ ಆ ಇನ್ಫಾರ್ಮೇಶನ್ ನೀವು ಟ್ಯಾಲಿಯಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಇಟ್ ಬಿಕಮ್ಸ್ ಮಚ್ ಈಸಿಯರ್ ರೆಫರೆನ್ಸ್ ಪರ್ಪಸ್ಗೆ. ಸಪೋಸ್ ನೀವು ಆಫ್ಲೈನ್ ಅಲ್ಲಿ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಇ ವೇ ಬಿಲ್ ಮಾಡಿಬಿಟ್ಟು ಅದನ್ನ ನೀವು ಅಪ್ಡೇಟ್ ಮಾಡ್ಬೇಕಂತ ಹೇಳಿದಾಗ ಗೆಟ್ ಇ ವೇ ಬಿಲ್ ಇನ್ಫಾರ್ಮೇಶನ್, EWB ಇಸ್ ಇ ವೇ ಬಿಲ್ ಇನ್ಫಾರ್ಮೇಶನ್. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಯಾವ ಇನ್ವಾಯ್ಸ್ಗೆ ನಿಮಗೆ ಇ ವೇ ಬಿಲ್ ಇನ್ಫಾರ್ಮೇಶನ್ ಬೇಕೋ ಆ ಸಿಸ್ಟಮ್ ಎವ್ರಿ ಟೈಮ್ ಇಟ್ ಗೋಸ್ ಟು ದ ಸಿಸ್ಟಮ್ ಅಂಡ್ ದೆನ್ ಇಟ್ ವಿಲ್ ಗೆಟ್ ಯು ದಟ್ ಇನ್ಫಾರ್ಮೇಶನ್. ಓಕೆ, ಇದು ಅಪ್ಡೇಟ್ ಪಾರ್ಟ್ ಬಿ. ಓಕೆ, ಸೊ ಪಾರ್ಟ್ ಬಿ ನೀವು ಅಪ್ಡೇಟ್ ಮಾಡ್ಬೇಕಂದ್ರೆ ಮಾಡಬಹುದು. ಅಪ್ಡೇಟ್ ಇ-ವೇ ಟ್ರಾನ್ಸ್ಪೋರ್ಟರ್ ID, ನೀವು ಇ ವೇ ಬಿಲ್ ಎಕ್ಸ್ಟೆಂಡ್ ಮಾಡಬೇಕು, ವಾಟ್ ಎವರ್ ಇಸ್ ದಿ ಪ್ರಾವಿಷನ್ ಅಂಡರ್ ದ ಲಾ, you all of you know the law better. Okay, so I extend whatever is the validity, I extend ಮಾಡಬೇಕಂದ್ರೆ ನೀವು ಇ ವೇ ಬಿಲ್ ಎಕ್ಸ್ಟೆಂಡ್ ಮಾಡಬಹುದು ಫ್ರಮ್ ವಿತ್ ಇನ್ ಟ್ಯಾಲಿ. ಇ ವೇ ಬಿಲ್ ಒಂದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿದಾಗ ನೀವು ಇ ವೇ ಬಿಲ್ ನ ಕ್ಯಾನ್ಸಲ್ ಮಾಡಬಹುದು. ಪ್ಲಸ್ ದೇರ್ ಆರ್ ಅದರ್ ಸಾರಿ, ಒಂದು ನಿಮಿಷ, ಇದು ಗೆಟ್ ಇ ವೇ ಬಿಲ್ ಇನ್ಫೋ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಬಿಕಾಸ್ ಐ ಆಮ್ ನಾಟ್, ಯು ನೀಡ್ ಆಲ್ ದ ಯೂಸರ್ ನೇಮ್ ಪಾಸ್ವರ್ಡ್. ಈ ಡಮ್ಮಿ ಮಾಡಕ್ ಸಾಧ್ಯ ಇಲ್ಲ. ಓಕೆ,
ಇದು e-waybill. ಒಂದು ನಿಮಿಷ, ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ another company. Display statutory report, e-waybill. ಇದು it says there are 3 e-waybills generated. Okay, so ಇದರಲ್ಲಿ ನೋಡಿ ಇದೆಲ್ಲ ನಿಮಗೆ ಆಪ್ಷನ್ಸ್ ಇದೆ. ಓಕೆ, ಸೊ ಗೆಟ್ e-waybill ಅಪ್ಡೇಟ್ ಅದೆಲ್ಲ ನಾನು ತೋರಿಸಿದ್ದೀನಿ ನಿಮಗೆ. ಸೊ ಇದೇ ಪ್ರಕಾರ ನಿಮಗೆ ಈ ಇನ್ವಾಯ್ಸ್ ಏನಾದರೂ ಅಪ್ಲಿಕಬಲ್ ಆಯ್ತು ಅಂತ ಹೇಳಿದಾಗ ಈ ಇನ್ವಾಯ್ಸ್ ಸಂಬಂಧಪಟ್ಟ ಇನ್ಫಾರ್ಮೇಶನ್ ನೀವು ಎಲ್ಲ ಇನ್ಫಾರ್ಮೇಶನ್ ನೀವು ಇಲ್ಲಿಂದ ತಗೋಬಹುದು. ಪ್ಲಸ್ ನೀವು ಇಫ್ ಯು ವಾಂಟ್ ಟು ಡೂ ಬಲ್ಕ್ ಅಪ್ಲೋಡ್, ಒಂದೊಂದೇ ಬೇಡ, ಎಂಡ್ ಆಫ್ ದ ಡೇ ಯು ವಾಂಟ್ ಟು ಡೂ ಅಂತ ಹೇಳಿದಾಗ ನೀವು ಇಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಸೆಂಡ್ ಫಾರ್ ಇ ಇನ್ವಾಯ್ಸಿಂಗ್. Okay, so you can send for ಇಲ್ಲಿದೆ. ಅಂಡ್ ಟ್ಯಾಲಿ ಆಲ್ಸೋ ಸಪೋರ್ಟ್ಸ್ ಯು. ಸಪೋಸ್ ಇಂಟರ್ನೆಟ್ ಕನೆಕ್ಷನ್ ನಿಮ್ಮಲ್ಲಿ ಇಲ್ಲ, ಇದಕ್ಕೆ ಖಂಡಿತ ಇಂಟರ್ನೆಟ್ ಕನೆಕ್ಷನ್ ಬೇಕಾಗತ್ತೆ. ಇಂಟರ್ನೆಟ್ ಕನೆಕ್ಷನ್ ಏನೋ ಪ್ರಾಬ್ಲಮ್ ಆಯಿತು, ಇಮಿಡಿಯೇಟ್ ಆಗಿ ನೀವು ಈ ಇನ್ವಾಯ್ಸ್ ತೆಗಿಬೇಕು, ಆರ್ ಯು ಹ್ಯಾವ್ ಟು ಮೇಕ್ ಎನ್ ಇ-ವೇ ಬಿಲ್. ಸೊ ಅದು ನೀವು ಆಫ್ಲೈನ್ ಎಕ್ಸ್ಪೋರ್ಟ್ ಮಾಡ್ಬೋದು. ಆಫ್ಲೈನ್ ಎಕ್ಸ್ಪೋರ್ಟ್ ಅಂದ್ರೆ JSON ಫೈಲ್ನ ನೀವು JSON ಫೈಲ್ ಎಕ್ಸ್ಪೋರ್ಟ್ ಮಾಡಿ ಪೋರ್ಟಲ್ಗೆ ಲಾಗಿನ್ ಮಾಡಿ ಮಾಡ್ಬೋದು. ಸೊ ಒಂದು ಟ್ಯಾಲಿ ಡೈರೆಕ್ಟ್ ಆಗಿ ಎಲ್ಲ ಆಕ್ಟಿವಿಟೀಸ್ ರಿಲೇಟೆಡ್ ಟು ಇ-ವೇ ಬಿಲ್, ಇ ಇನ್ವಾಯ್ಸ್ ಟ್ಯಾಲಿ ಕೊಡುತ್ತೆ ರಿಲೀಸ್ 2 ಇಂದ. ಅಂಡ್ ಆಫ್ಲೈನ್ ನಿಮಗೆ ಸಪೋರ್ಟ್ ಟ್ಯಾಲಿಯಿಂದ ಬರುತ್ತೆ. ಇದು ಬರ್ಡ್ಸ್ ಐ ವ್ಯೂ. ಇನ್ನೊಂದು ಅನದರ್ ಎನ್ಹಾನ್ಸ್ಮೆಂಟ್ ದಟ್ ವಿ ಹವ್ ಬ್ರಾಟ್ ಹಿಯರ್ ಇಸ್ ಈಗ ಯು ಕ್ಯಾನ್ ವ್ಯಾಲಿಡೇಟ್ ದಿ GST. ಸೊ ಒಂದು ನಿಮ್ಮ ಕ್ಲೈಂಟು ಇಸ್ ಗಿವನ್ ಯು ಅ GST ನಂಬರ್, ನೀವು ಅವರಿಗೆ ಇನ್ವಾಯ್ಸ್ ಮಾಡಬೇಕು, ರೈಟ್? ಯು ವಾಂಟ್ ಟು ವೆರಿಫೈ ದಿ GST ಆಫ್ ದಟ್ ಕ್ಲೈಂಟ್, or you want to verify the HSN or SAC code. So ಈಗ ನಾವು ಫ್ರಮ್ ಟ್ಯಾಲಿ ರಿಲೀಸ್ 2 ಇಂದ ಟ್ಯಾಲಿ ಒಳಗಡೆನೆ ಅದನ್ನ ನೀವು ನೋಡಕ್ ಸಾಧ್ಯ. So how do we see this? Again I have a small video here where you will see ಯಾವ ತರ ನೀವು ನೋಡಬಹುದು. ಒಂದೊಂದೇ ನೋಡಬಹುದು, you can see multiple, all those things you can do it. Like ಇದು ಒಂದು ಪಾರ್ಟಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. So I have entered this GST. So I want to now validate and find out whether this is actually TCI India, right? So do you want to validate? And every time you know idu nimage, this is on the left hand side, what you see is your data. On the right hand side, what you see is Tally's portal information. Sadhya you cannot copy this into your Tally. You can just see this and then manually do it. And very important thing is it is also going to show you one nimsha. ಒಂದೇ ನಿಮಿಷ. ಇಟ್ ಇಸ್ ಆಲ್ಸೋ ಗೋ ಟು ಶೋ ಯು, ಇದು ಒಂದು ಯೂಸರ್ ನೇಮ್ ಪಾಸ್ವರ್ಡ್ ನೀವು ಕೊಡಬೇಕು, ರೈಟ್? ನೋ ಒಂದು ನಿಮಿಷ, ಐ ಥಿಂಕ್ you will see that you will also know whether the GST ಅದು ಆಕ್ಟಿವ್ ಇದೆಯಾ ಇಲ್ಲ ಡಿಪಾರ್ಟ್ಮೆಂಟ್ ಬ್ಲಾಕ್ ಮಾಡಿದಾರಾ, ಆ ಇನ್ಫಾರ್ಮೇಶನ್ ನಮ್ಗೆ ಸಿಗುತ್ತೆ. ಸೊ ಜಸ್ಟ್ ನೋಟಿಸ್ ಹಿಯರ್ ಇದು. ಸೊ ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ ಇದ್ರೆ ರೆಗ್ಯುಲರ್ ಅಂತ ಬರುತ್ತೆ. ಅಲ್ಲಿ ಪೋರ್ಟಲ್ ಅಲ್ಲಿ ಏನು ಇನ್ಫಾರ್ಮೇಶನ್ ಬರುತ್ತೆ, ಇ-ವೇ ಬಿಲ್ ಬ್ಲಾಕ್ ಸ್ಟೇಟಸ್. ಸಪೋಸ್ ಅವ್ರು ಇ-ವೇ ಬಿಲ್ ಬ್ಲಾಕ್ ಮಾಡಿರ್ತಾರೆ ವಿತ್ ವಾಟ್ ಎವರ್ ದಿ ಕಂಡೀಷನ್. ಸೊ ಆವಾಗ ನಿಮಗೆ ಅದು ಬ್ಲಾಕ್ ಆಗಿರೋದನ್ನು ಇಟ್ ವಿಲ್ ಶೋ ದಟ್ ಇಟ್ ಇಸ್ ಬ್ಲಾಕ್ಡ್ ಅಂದ್ಬಿಟ್ಟು ತೋರಿಸುತ್ತೆ. Okay, so this you can validate for one single party. You can also validate GSTN for multiple parties. So all your ledger under your sundry debtors, ella ledger nim sundry creditors, adannu neevu check ಮಾಡಬಹುದು. ಇದು ದಿಸ್ ಇಸ್ ಸಿಂಗಲ್ ಲೆಡ್ಜರ್ ನಾವು ನೋಡ್ತಾ ಇರೋದು. Now if you want to see multiple, ಈ ಮಲ್ಟಿಪಲ್ ನೀವು ನೋಡ್ಬೇಕಂದ್ರೆ, so
GST report ಇಂದ ನೀವು ಅಪ್ಡೇಟ್ ಪಾರ್ಟಿ ಡೀಟೇಲ್, ಯು ಕ್ಯಾನ್ ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಗ್ರೂಪ್, ನೀವು ಸೆಲೆಕ್ಟ್ ಮಾಡಬಹುದು. ಮಾಡ್ಬಿಟ್ಟು ದೆನ್ ಯು ಕ್ಯಾನ್ ಸೆಲೆಕ್ಟ್. ಓಕೆ, ಸೊ ಗೆಟ್ GST ಇದು ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ, ಸೊ ಅಗೇನ್ ವೆರಿ ಇಂಪಾರ್ಟೆಂಟ್, ಸ್ಟಾರ್ಟ್ ರಿಮೆಂಬರಿಂಗ್ ಯುವರ್ ಸೀಕ್ರೆಟ್ ನಂಬರ್ 1. You will do lot of things if you remember your secret number 1. That is your right hand side button bar. So you have to log in because it has to go to the portal and then fetch that information. So it has to authenticate. So ಈಗ information received successful 6 ಬಂದಿದೆ, 1 ಬಂದಿಲ್ಲ. So if you want to see what is the problem there, you just check that, enter, and it says that e-way bill block status ಈ ಪಾರ್ಟಿಗೆ ಬ್ಲಾಕ್ ಆಗಿದೆ. So all this information you will get it from within Tally now. So validate GST of the party. Similarly, you can also validate, you can also get the HSN and SAC. ಅದನ್ನು ನಾವು ನೋಡೋಣ. So real time validation of HSN. So ಇದನ್ನು ನೀವು ಸಿಂಗಲ್ ಐಟಮ್ಗೆ HSN ಬೇಕೋ ಇಲ್ಲ SAC ಬೇಕೋ ಅದನ್ನು ನೀವು ನೋಡಬಹುದು, ವೆರಿಫೈ ಮಾಡಬಹುದು, ಆರ್ ಮಲ್ಟಿಪಲ್ ಐಟಮ್ಗೂ ನೀವು ಮಾಡಬಹುದು. ಸೊ ದಿಸ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ನಾವ್. ಈ ಸಿಂಗಲ್ ಐಟಮ್ ನೀವು ಐಟಮ್ ಕಾನ್ಫಿಗರೇಷನ್ ಮಾಡಿದಾಗ GST ಇನ್ಫಾರ್ಮೇಶನ್ ಕೊಡುವಾಗ, ಸೊ ಯು ಆರ್ ಟೈಪಿಂಗ್ ದಿ HSN ನಂಬರ್, HSN. ಸೊ ಯು ವಾಂಟ್ ಟು ನಾವ್ ಚೆಕ್ ಇದು ಕರೆಕ್ಟ್ ಆಗಿದೆಯಾ, ಏನಿದೆ, ವಾಟ್ ಇಸ್ ದ ಡಿಸ್ಕ್ರಿಪ್ಷನ್ ಫಾರ್ ದಿಸ್ HSN. ಈ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಯು ವಿಲ್ ಹ್ಯಾವ್ ಟು ಗೆಟ್ ಇಟ್ ಅಥೆಂಟಿಕೇಟೆಡ್, ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕಾಗತ್ತೆ. ಇದು ಪ್ರತಿ ಸರಿ when you are checking this, you have to authenticate your username and password. So this is the description as per the portal information, right? So ಇದನ್ನ ನೀವು ಅಪ್ಡೇಟ್ ಮಾಡ್ಕೋಬಹುದು. So like I said, currently ಇದನ್ನ enter ಮಾಡಿ it will not automatically go and update into Tally, but you have to do this manually. Going forward, we will get this facility also. This is multiple ನಾವು ನೋಡ್ತಾ ಇದೀವಿ. ಈಗ ನೋಡಿ ನಾವು ತೋರಿಸ್ತಾ ಇರೋದು, we are not showing any menu route. ಎಲ್ಲ ನೀವು ಗೋ ಟು ಇಂದಾನೆ ಮಾಡಬಹುದು. ಸೊ ಇದು ಯುವರ್ GST ರೇಟ್ ಸೆಟಪ್ ಅಲ್ಲಿ ಹೋಗ್ಬಿಟ್ಟು ಯು ಆರ್ ನೌ ಸೆಲೆಕ್ಟಿಂಗ್. ಸೊ ಈಗ ಎಲ್ಲ HSN ನೀವು ಸೆಲೆಕ್ಟ್ ಮಾಡಿಬಿಟ್ಟು, ಇಫ್ ಯು ವಾಂಟ್ ಟು ವ್ಯಾಲಿಡೇಟ್ ದಿ ಡಿಸ್ಕ್ರಿಪ್ಷನ್ ಸೆಲೆಕ್ಟ್ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಟನ್ ಇದೆ ನೋಡಿ, ಗೆಟ್ HSN SAC. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಗೋ ಫೈಂಡ್ ಔಟ್ ಯಾವುದಕ್ಕೆ ಇನ್ಫಾರ್ಮೇಶನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಸಪರೇಟ್ ಆಗಿ ಡೀಟೇಲ್ ಕೊಡುತ್ತೆ. ಇಟ್ ಸೇಸ್ ದಿಸ್ ಇನ್ಫಾರ್ಮೇಶನ್ ಇಸ್ ನಾಟ್ ಅವೈಲಬಲ್. Sir, there are a few queries on chat box. I'm coming. Sorry. On chat box, there are a few queries. So, shall We we will- take it now? Just 2 minutes. We'll just finish this and then we'll take. Yes, sir. I think we can finish fast now. Right? So Yes, sir. so the credentials validation ಖಂಡಿತ ಮಾಡ್ಬೇಕಾಗತ್ತೆ. That is why every time ನೀವು GST ಇಲ್ಲಾಂದ್ರೆ HSN ನೋಡಿದಾಗ it is asking you for the username and the password. Okay. Next, ತುಂಬಾ ದಿವಸದಿಂದ ಕೇಳ್ತಾ ಇದ್ರು ಜನಗಳು. I mean, like, people were waiting for Tally to provide this information. ನಮ್ಗೆಲ್ಲ ಗೊತ್ತಿದೆ, ಫಸ್ಟ್ ಮೇ ಇಂದ HSN ವೈಸ್, ರೇಟ್ ವೈಸ್ ಸೇಲ್ಸ್ ರಿಪೋರ್ಟಿಂಗ್ ಖಂಡಿತ ಕೊಡ್ಬೇಕಾಗತ್ತೆ. ಸೊ ಇನಿಷಿಯಲಿ ವಿ ಹ್ಯಾಡ್ ಗಿವನ್ ಸಮ್ ವರ್ಕ್ ಅರೌಂಡ್ ನಿಮಗೆ ಕೊಟ್ಟಿದ್ದೀವಿ. ಈಗ ರಿಲೀಸ್ 2.0 ಅಲ್ಲಿ ನೀವು ಮುಂಚೆ ಯಾವ ತರ ಆಯ್ತು, ಜಸ್ಟ್ ಎಕ್ಸ್ಪೋರ್ಟ್ ಇಟ್ ಅಂಡ್ ದೆನ್ ಯು ಕ್ಯಾನ್ ಗೋ ಅಂಡ್ ಫೈಲ್ ಇಟ್. ಈ ಎಲ್ಲಾ ರಿಕ್ವೈರ್ಮೆಂಟು, ಸ್ಪೆಷಲಿ ಈ HSN ವೈಸ್, ರೇಟ್ ವೈಸ್ ಇನ್ಫಾರ್ಮೇಶನ್ ಏನ್ ಅಪ್ಡೇಟ್ ಕೇಳಿದಾರೋ ಇನ್ಫಾರ್ಮೇಶನ್, ಇದು ಆ ಇನ್ಫಾರ್ಮೇಶನ್ ಈಗ ನಮಗೆ ಟ್ಯಾಲಿ ರಿಲೀಸ್ ಪ್ರೈಮ್ 2.0 ಅಲ್ಲಿ ಸಿಗತ್ತೆ. ಓಕೆ, ಬಿಫೋರ್ ವಿ ಗೋ, ಐ ಥಿಂಕ್ ಇಟ್ ವಿಲ್ ಟೇಕ್ ಅನದರ್ couple of minutes. ಇದನ್ನು ನೋಡ್ಬಿಟ್ಟು then I think we can take. Can we do that, Shankar Patil, or you want to take it now? Yes sir, you can complete this. Then Yeah. ಎಲ್ಲ ಸೇರಿ ಒಟ್ಟಿಗೆನೆ Q&A ಮಾಡ್ಬಿಡೋಣ. We will do that. So the next what we are going to see is the secured access of data on the move.
Okay, so this again is going to be ತುಂಬಾ ಯೂಸ್ ಆಗುತ್ತೆ ಆಸ್ ಅ ಓನರ್, ನಿಮಗೆ ಯೂಸ್ ಆಗುತ್ತೆ. even for your company or any of your clients data when you are on the move, ನೀವು ನೋಡ್ಬೇಕು, ಇಲ್ಲಾಂದ್ರೆ ನಿಮ್ ಆರ್ಟಿಕಲ್ಗೆ, ಇಲ್ಲಾಂದ್ರೆ ನಿಮ್ ಆಫೀಸಲ್ಲಿ ಇರೋರಿಗೆ ಏನೋ ಒಂದು ಡೌಟ್ ಇದೆ, ಏನೋ ಒಂದು ಕ್ಲಾರಿಫಿಕೇಶನ್ ಮಾಡಬೇಕು, ಆ ಕ್ಲಾರಿಫಿಕೇಶನ್ ನೀವು ಡೇಟಾ ನೋಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಸಜೆಷನ್ ಆರ್ ಸೊಲ್ಯೂಷನ್ ನೀವು ಕೊಡಕ್ ಸಾಧ್ಯ, ರೈಟ್? ಸೊ ಇದು ವಿ ಆಲ್ರೆಡಿ ಹ್ಯಾವ್ ದಿಸ್ ಟ್ಯಾಲಿ ಬ್ರೌಸರ್ ಆಕ್ಸೆಸ್ ನಾವು ಕೊಟ್ಟಿದ್ದೀವಿ. ಬಟ್ ಎವ್ರಿ ರಿಲೀಸ್ ಆಫ್ ಟ್ಯಾಲಿಯಲ್ಲಿ ನೀವು ನೋಡಿದ್ರೆ ಎನ್ಹಾನ್ಸ್ಮೆಂಟ್ಸ್ ಬರ್ತಾ ಇದೆ. ಯೂಸರ್ ಎಕ್ಸ್ಪೀರಿಯನ್ಸ್ ಬಂದು ನಾವು ಇಂಪ್ರೂವ್ ಮಾಡ್ತಾ ಬಂದಿದ್ದೀವಿ ಇನ್ ಎವ್ರಿ ರಿಲೀಸ್. ಪ್ರೈಮಲ್ಲೂ ನಾವು ಸುಮಾರು ಡ್ರಿಲ್ ಡೌನ್ ಕೊಟ್ಟಿದ್ದೀವಿ ಸುಮಾರು ರಿಪೋರ್ಟ್ಗಳಲ್ಲಿ. ಯು ಕ್ಯಾನ್ ಎಕ್ಸ್ಪೋರ್ಟ್ ದಟ್ ರಿಪೋರ್ಟ್ ಇಂಟು ಎಕ್ಸೆಲ್, ಯು ಕ್ಯಾನ್ ಎಕ್ಸ್ಪೋರ್ಟ್ ಇಟ್ ಇಂಟು PDF. ಓಕೆ, ಸೊ ಅದು ಪ್ಲಸ್ ಆಲ್ಸೋ ಇನ್ ರಿಲೀಸ್ 2 ನೀವು ನೋಡಿದಾಗ ಇಟ್ ಇಸ್ ಮೋರ್ ಆಫ್ ಮೊಬೈಲ್ ಫ್ರೆಂಡ್ಲಿ. ನೀವು P&L ಅಕೌಂಟ್ ಈಗ ನೋಡ್ತೀರಾ. ಓಕೆ, ಸೊ P&L ಅಕೌಂಟ್ ನೀವು ನೋಡಿದಾಗ ಪೋರ್ಟ್ರೇಟ್ ವ್ಯೂ ಅಲ್ಲಿ, ನಿಮ್ಮ ಮೊಬೈಲ್ ಅಲ್ಲಿ ಪೋರ್ಟ್ರೇಟ್ ವ್ಯೂ ಅಲ್ಲಿ ನೋಡ್ಬೇಕಂದ್ರೆ ತುಂಬಾ ಇಟ್ ಬಿಕಮ್ಸ್ ಟು ಕ್ರಂಪಲ್ಡ್ ಅಂಡ್ ದೆನ್ ನಿಮಗೆ ಗೊತ್ತಾಗಲ್ಲ. ನಾರ್ಮಲಿ ನಾವು ಏನ್ ಮಾಡ್ತೀವಿ, ಬೇರೆ ಅಪ್ಲಿಕೇಶನ್, ನೀವೀಗ ಯೂಟ್ಯೂಬ್ ಏನೋ ನೋಡ್ತಾ ಇದ್ದೀರಾ, ಅದನ್ನ ಟಿಲ್ಟ್ ಮಾಡಿಬಿಟ್ಟು ಲ್ಯಾಂಡ್ಸ್ಕೇಪ್ ಅಲ್ಲಿ ನೀವು ತಂದ ತಕ್ಷಣ ಆಟೋಮೆಟಿಕ್ ಆಗಿ ಇದು ಅಪ್ಲಿಕೇಶನ್ ಲ್ಯಾಂಡ್ಸ್ಕೇಪ್ ಅಲ್ಲಿ ನಿಮಗೆ ಆ ಇನ್ಫಾರ್ಮೇಶನ್ ಕೊಡುತ್ತೆ. ಅದೇ ತರ ಈಗ ಟ್ಯಾಲಿಯಲ್ಲಿ ನಮ್ಮ ರಿಲೀಸ್ 2 ಇಂದ ಸೊ ಆ ಒಂದು ಯೂಸರ್ ಮೊಬೈಲ್ ಫ್ರೆಂಡ್ಲಿ ಇಂಟರ್ಫೇಸ್ ನಾವು ಕೊಟ್ಟಿದ್ದೀವಿ. ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್, ನೀವು ಅದು ಆಟೋಮೆಟಿಕ್ ಆಗಿ ಟ್ಯಾಲಿ ವಿಲ್ ಅಡಾಪ್ಟ್ ಟು ದಿ ಯುವರ್ ಸ್ಕ್ರೀನ್ ರೆಸಲ್ಯೂಷನ್, ಇಟ್ ವಿಲ್ ಅಡಾಪ್ಟ್. Okay, so ಅದು ಒಂದು ಚೇಂಜಸ್ ಆಗಿದೆ. ಬಟ್ ಕ್ವಿಕ್ಲಿ ಐ ಜಸ್ಟ್ ವಾಂಟ್ ಟು ಶೋ ಯು, ಐ ವಿಲ್ ನಾಟ್ ಟೇಕ್ ಮೋರ್ ದೆನ್ 3-4 minutes now. ಕ್ವಿಕ್ಲಿ ಐ ಜಸ್ಟ್ ವಾಂಟ್ ಟು ಶೋ ಯು ಯಾವ ತರ ಏನ್ ಸಿಂಪಲ್ ಆಗಿದೆ ನಾವು ಈ ಬ್ರೌಸರ್ ಇದು ಸೆಟ್ ಮಾಡೋದು ಅಂಡ್ ಆಕ್ಸೆಸ್ ಮಾಡೋದು. Control F3. ಫಾರ್ ಎಕ್ಸಾಂಪಲ್, ನಂದು ಈ ಕಂಪ್ನಿ ಇದೆ, ಗಣೇಶ್ ಜಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ ಈ ಕಂಪ್ನಿ ನಾನು ಲಾಗಿನ್ ಮಾಡಿದ ತಕ್ಷಣ, ಓಕೆ, ಸೊ ಐ ಹ್ಯಾವ್ ಆಲ್ರೆಡಿ ಸೆಟ್ ಟು ಕನೆಕ್ಟ್ ದಿಸ್ ಕಂಪ್ನಿ. ಸೊ ಇದು ಕಾನ್ಫಿಗರೇಷನ್ ಅಲ್ಲ. ಇಫ್ ಯು ಹ್ಯಾವ್ ಎನಿ ಡೌಟ್, ನಿಮ್ಗೆ ಏನಾದ್ರೂ ಈ ಕಾನ್ಫಿಗರೇಷನ್ ಬಗ್ಗೆ ಏನೇ ಈ ವೇಬಲ್ ಕಾನ್ಫಿಗರೇಷನ್, ಈ ಇನ್ವಾಯ್ಸ್ ಕಾನ್ಫಿಗರೇಷನ್ ಬಗ್ಗೆ ವಾಟ್ ಎವರ್ ದ ಕ್ವೆಶ್ಚನ್ ಇಸ್ ದೇರ್, ವಿ ವಿಲ್ ಡೆಫಿನೆಟ್ಲಿ ಕ್ಲಾರಿಫೈ ಟು ಯು. ಇಲ್ಲಾಂದ್ರೆ ವಿ ಆರ್ ವೆರಿ ಮಚ್ ಹ್ಯಾಪಿ ಟು ನಿಮಗೆ ಸಹಾಯ ಮಾಡೋದಕ್ಕೆ. ವಿ ಆರ್ ದೇರ್, ನಮ್ಮ ಟೀಮ್ ಅವ್ರು ಇದ್ದಾರೆ, ನೀವು ನಮಗೆ ಫೋನ್ ಮಾಡಿ ಕೇಳ್ಬಹುದು. ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, ಸೊ ಈಗ ಈ ಕಂಪನಿ ಕನೆಕ್ಟ್ ಆಗಿದೆ. ಈಗ ನಾನು ಈ ಕಂಪನಿ ಬ್ರೌಸರ್ ಅಲ್ಲಿ ಆಕ್ಸೆಸ್ ಮಾಡಬೇಕು. ಸೊ ಈಗ ನಾನು ಬ್ರೌಸರ್ ಆಕ್ಸೆಸ್ ನಾನು ಇಲ್ಲಿ ಕೊಟ್ಟ ತಕ್ಷಣ, ಸೊ ಇಲ್ಲಿ ನಾನು ಇಲ್ಲಿ ಬ್ರೌಸರ್ ಆಕ್ಸೆಸ್ ಅನ್ನು ಕೊಡ್ತೀನಿ, ರೈಟ್? ಬಟ್ ಆದ್ರೆ ನೀವು ಬೇರೆ ಕಡೆ ಹೋದಾಗ ಯು ಹ್ಯಾವ್ ಟು ಜಸ್ಟ್ ಲಾಗ್ ಇನ್ ಟು ಅವರ್ ಟ್ಯಾಲಿ ದಿಸ್ ಥಿಂಗ್. ಒಂದು ನಿಮಿಷ. ಓಕೆ, ಸೊ ಇದು ಈ ಟ್ಯಾಲಿನೆಟ್ ಸೆಟ್ಟಿಂಗ್ ಎಲ್ಲ ಇದೆ. ಇಟ್ ಈಸ್ ವೆರಿ ಸಿಂಪಲ್, ವೆರಿ ಈಸಿ, ಇಟ್ ಇಸ್ ನಾಟ್ ವೆರಿ ಕಾಂಪ್ಲಿಕೇಟೆಡ್ ಅಂಡ್ ಇಟ್ ಇಸ್ ನಾಟ್ ರಿಯಲಿ ಟೆಕಿ ವರ್ಕ್. ನಾವು ಮಾಡಬಹುದು. ಓಕೆ, ಸೊ ಇದೆಲ್ಲ ಒಂದ್ಸತಿ ನೀವು ಸೆಲೆಕ್ಟ್ ಮಾಡಿಬಿಟ್ರೆ, ನಾನೀಗ ಸೆಲೆಕ್ಟ್ ಕಂಪ್ನಿ ಅಂತ ಕೊಡ್ತೀನಿ. ಕೊಟ್ಟಿದ ತಕ್ಷಣ ಈಗ ನೋಡಿ, ನನ್ನ ಕಂಪ್ನಿ ಈಗ ಜಸ್ಟ್ ನಾನು ಕನೆಕ್ಟ್ ಮಾಡಿದ್ದೀನಲ್ಲ, ಆ ಕಂಪ್ನಿ ಕನೆಕ್ಟ್ ಇದ್ರೆ ಮಾತ್ರ ನೀವು ಬ್ರೌಸರ್ ಅಲ್ಲಿ ಆಕ್ಸೆಸ್ ಮಾಡಬಹುದು, ರಿಮೋಟು ಆಕ್ಸೆಸ್ ಮಾಡಬಹುದು. ಸೊ ಈಗ ನಾನು ಈ ಕಂಪ್ನಿಗೆ ಬಂದೆ, ಸೆಲೆಕ್ಟ್ ಮಾಡಿದ ತಕ್ಷಣ ಈಗ ನೋಡಿ, ದಿ ಎಕ್ಸ್ಪೀರಿಯನ್ಸ್ ದಟ್ ಯು ಆರ್ ಗೆಟಿಂಗ್ ಈಸ್ ಲೈಕ್ ಯುವರ್ ಗೋ ಟು ಎಕ್ಸ್ಪೀರಿಯನ್ಸ್. Alt G ನೋಡಿ, ಈ ಗೋ ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯೋ ಅದೇ ತರ ಎಕ್ಸ್ಪೀರಿಯನ್ಸ್ ನಿಮಗೆ ಬ್ರೌಸರ್ ಅಲ್ಲೂ ಇದೆ ಈಗ, ರೈಟ್? ಸೊ ಯು ಕ್ಯಾನ್ ಗೋ ಟು ಎನಿ ರಿಪೋರ್ಟ್. ಫಾರ್ ಎಕ್ಸಾಂಪಲ್, ನಾನು ಸ್ಟಾಕ್ ಸಮರಿಗೆ ಹೋಗ್ತೀನಿ. ದಿಸ್ ಆಲ್ಸೋ ಯು ಕ್ಯಾನ್ ಯೂಸ್ ಯುವರ್ ಮೌಸ್ ಅಂಡ್ ದೆನ್ ಕ್ಲಿಕ್ ದಿಸ್ ಸ್ಟಾಕ್ ಸಮರಿ. ಸೊ ಸ್ಟಾಕ್ ಸಮರಿ ಇನ್ಫಾರ್ಮೇಶನ್ ನನಗೆ ಬರುತ್ತೆ. ಓಕೆ, ಸೊ ದೆನ್ ಈಗ ನಾನು ಐ ಕ್ಯಾನ್ ಗೋ ಟು ಅ ಪರ್ಟಿಕ್ಯುಲರ್ ಗ್ರೂಪ್, ಎಂಟರ್ ಮಾಡಬಹುದು, ರೈಟ್? ಸೊ ಐ ಕ್ಯಾನ್ ಗೋ ಟು ದಿಸ್ ಪರ್ಟಿಕ್ಯುಲರ್ ಐಟಮ್, ಐ ಕ್ಯಾನ್ ಗೋ ಟು ದಿ ಟ್ರಾನ್ಸಾಕ್ಷನ್, ರೈಟ್? ಇದರಲ್ಲಿ ಟ್ರಾನ್ಸಾಕ್ಷನ್ ಇಲ್ಲ. ಸೊ ವಾಟ್ ಐ ಡೂ ಇಸ್ ಐ ಜಸ್ಟ್ ಗೋ ಬ್ಯಾಕ್. ಸೊ ಇಫ್ ಯು ಹ್ಯಾವ್ ಅ ಟ್ರಾನ್ಸಾಕ್ಷನ್, ಒಂದು ನಿಮಿಷ, ನಾನು ಸೇಲ್ಸ್ ನಿಮಗೆ ತೋರಿಸ್ತೀನಿ. ಸೊ ಇಫ್ ಯು ವಾಂಟ್ ಟು ಗೋ ಟು ದ ರಿಪೋರ್ಟ್, ಜಸ್ಟ್ ಸೇ ಚೇಂಜ್ ರಿಪೋರ್ಟ್. ಓಕೆ, ಸೇಲ್ಸ್ ರಿಜಿಸ್ಟರ್. ಓಕೆ, ಸೇಲ್ಸ್ ರಿಜಿಸ್ಟರ್ ಅಲ್ಲಿ ನೀವು ಯು ಆರ್ ಎಂಟ್ರಿಂಗ್, ಯು ವಿಲ್ ಗೆಟ್ ಯುವರ್ ವೌಚರ್ ಡೀಟೇಲ್, ಎಂಟರ್. ನಿಮಗೆ ಸೇಲ್ಸ್ ಇನ್ವಾಯ್ಸ್ ಬಂತು, ರೈಟ್? ಸೊ ಈಗ ಅವ್ರ ಕಸ್ಟಮರ್ ಕೇಳ್ತಾರೆ, ನನಗೆ ಇನ್ವಾಯ್ಸ್ ಕಾಪಿ ಕೊಡಿ ಅಂದ್ಬಿಟ್ಟು. ಯು ಆರ್ ಔಟ್ಸೈಡ್, ಯು ಡೋಂಟ್ ಹ್ಯಾವ್ ಟು ಕಮ್ ಟು ಆಫೀಸ್. ನೀವು ಫೋನ್ ಮಾಡಿ ಅವ್ರನ್ನ ಸ್ಕ್ಯಾನ್ ಮಾಡಿ ಏನು ಮಾಡೋ ಅವಶ್ಯಕತೆ ಇಲ್ಲ, ರೈಟ್? ಜಸ್ಟ್ ಕ್ಲಿಕ್ ಹಿಯರ್ ಡೌನ್ಲೋಡ್. ಯು ಕ್ಯಾನ್ ನೌ ಡೌನ್ಲೋಡ್ ಆಸ್ ಎಕ್ಸೆಲ್, ಯು ಕ್ಯಾನ್ ನೌ ಡೌನ್ಲೋಡ್ ಆಸ್ PDF. ನಿಮ್ಮ ಇನ್ವಾಯ್ಸ್ ನೀವು ಡೌನ್ಲೋಡ್ ಮಾಡಬಹುದು. ಸೊ ದೇರ್ ಇಸ್ ಲಾಟ್ ಆಫ್ ದಿ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಇಸ್ ಬೀನ್ ಪ್ರೊವೈಡೆಡ್. ಸೊ ದಟ್ ನೀವು ಆ ಬ್ರೌಸರ್ ಆಕ್ಸೆಸ್ ನೀವು ಈಸಿಯಾಗಿ ನೀವು ಮಾಡಬಹುದು.
So this is about the browser access. You can literally see many reports. In every release we are giving more and more report access, more and more drill down. ನೋಡಿ ಇದೆಲ್ಲ ನಿಮಗೆ ಸಿಗುತ್ತೆ. So you have all these things. ಓಕೆ, ಸೇಮ್ ಥಿಂಗ್. ನಿಮ್ಮ ಟ್ಯಾಲಿಯಲ್ಲಿ ನೀವು ಯಾವ ತರ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯೋ ಅದೇ ತರ ಎಕ್ಸ್ಪೀರಿಯನ್ಸ್ ನಿಮಗೆ ಬ್ರೌಸರ್ ಅಲ್ಲೂ ನಾವು ಕೊಟ್ಟಿದ್ದೀವಿ. ಓಕೆ, ಸೊ ಐ ಜಸ್ಟ್ ಮಿನಿಮೈಸ್ ದಿಸ್. ಇನ್ some more thing, ಆಪ್ಟಿಮೈಸಿಂಗ್ ಇನ್ವಾಯ್ಸ್ ಪ್ರಿಂಟಿಂಗ್ ನಾನು ಹೇಳಿದ್ದೀನಿ. ಸೊ ಐಟಮ್ಸ್ ನಾರ್ಮಲಿ ನಿಮಗೆ 2 ಪೇಜ್ 3 ಪೇಜ್ ಅಲ್ಲಿ ಪ್ರಿಂಟ್ ಮಾಡೋ ಮುಂಚೆ ಪ್ರಿಂಟ್ ಮಾಡ್ತಾ ಇದ್ದಿದ್ದ ಇನ್ವಾಯ್ಸ್ ನ ನೀವು ಟ್ಯಾಲಿ ಪ್ರೈಮ್ ಅಲ್ಲಿ ಆಪ್ಟಿಮೈಸ್ ಮಾಡಿ ಅದನ್ನ ಒಂದೇ ಪೇಜ್ ಅಲ್ಲಿ ಪ್ರಿಂಟ್ ಮಾಡೋ ತರಾನು ನೀವು ಮಾಡಬಹುದು. ಓಕೆ, ಈ ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ತುಂಬಾ ಎನ್ಹಾನ್ಸ್ ಆಗಿದೆ, ತುಂಬಾ ಸಿಂಪ್ಲರ್, ಕ್ವಿಕ್ಕರ್. ಎರಡನೇದು ಬಂದು ಯು ಕ್ಯಾನ್ ಡೂ ಮಲ್ಟಿ ಟಾಸ್ಕಿಂಗ್ ನೀವು ಮಾಡಬಹುದು. ಫಾರ್ ಎಕ್ಸಾಂಪಲ್, let us say I am a data entry operator or an accountant. ಒಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸೇಲ್ಸ್ ಇನ್ವಾಯ್ಸ್ ಮಾಡಬೇಕು. ನನ್ನ ಕಂಪನಿಯಲ್ಲಿ ವಿ ಆರ್ ಡೀಲಿಂಗ್ ಇನ್ ಮಲ್ಟಿಪಲ್ ಪ್ರಾಡಕ್ಟ್. ನಾನು ಒಂದು ಕಸ್ಟಮರ್ಗೆ ಬಿಲ್ ಮಾಡಿದಾಗ, ನಾನು ಡೀಲರ್ಗೆ ಬಿಲ್ ಮಾಡಿದಾಗ ಒಂದು 25-30 ಐಟಮ್ ನಾನು ಒಂದೇ ಸತಿ ಬಿಲ್ ಮಾಡ್ತೀನಿ. ಓಕೆ, ನಾನು ಸೇಲ್ಸ್ ಇನ್ವಾಯ್ಸ್ ಅಲ್ಲಿ ಇದ್ದೀನಿ. ಒಂದು 15-20 ಐಟಮ್ ನಾನು ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೀನಿ. ಸಡನ್ ಆಗಿ ನನ್ನ ಬಾಸ್ ಬರ್ತಾರೆ, ಬಂದ್ಬಿಟ್ಟು ಅವ್ರು ಕೇಳ್ತಾರೆ, ಒಂದ್ ಕೆಲಸ ಮಾಡಪ್ಪ, ಈ ಪಾರ್ಟಿದು ನನಗೆ ಇಮಿಡಿಯೇಟ್ ಆಗಿ ನೀನು ಔಟ್ಸ್ಟ್ಯಾಂಡಿಂಗ್ ಸ್ಟೇಟ್ಮೆಂಟ್ ಪ್ರಿಂಟ್ಔಟ್ ಕೊಡು ಅಂತ ಕೇಳ್ತಾರೆ. ರೈಟ್, ನಾನು ಈಗ ಹಾಫ್ ವೇ ಮಾಡಿದ್ದೀನಿ. ರೈಟ್, ಸೊ ಹೌ ಕ್ಯಾನ್ ಹೌ ಕ್ಯಾನ್ ಟ್ಯಾಲಿ ಪ್ರೈಮ್ ಹೆಲ್ಪ್ ಮೀ? ದಟ್ ಈಸ್ ವೇರ್ ಯುವರ್ ಥರ್ಡ್ ಸೀಕ್ರೆಟ್ ಗೋ ಟು ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಅದನ್ನ ಲಿಟ್ರಲಿ ನೀವು ಆ ವೌಚರ್ನ ಹೋಲ್ಡ್ ಅಲ್ಲಿ ಇಡ್ಬೋದು. ಓಕೆ, ಗೋ ಟು ಅಲ್ಲಿ ಹೋಗ್ಬಿಟ್ಟು ನೀವು ಯು ಸಿ ವಾಟ್ ಯು ವಾಂಟ್. ಓಕೆ, ಲೆಡ್ಜರ್ ಔಟ್ಸ್ಟ್ಯಾಂಡಿಂಗ್ ಹೋಗ್ಬಿಟ್ಟು ಅದನ್ನ ಪ್ರಿಂಟ್ ಮಾಡಿ ಕೊಟ್ಬಿಟ್ಟು then you again come back to your voucher. You can start from wherever you have left. I'm just giving you one use case example. ಈ ತರ ನೀವು secret number 3 ಆ go to ನ ಯೂಸ್ ಮಾಡಿ you can do unimaginable quicker navigation for all those things, not just seeing the report. ನೀವು ಮಾಸ್ಟರ್ ಕ್ರಿಯೇಟ್ ಮಾಡಬಹುದು, ಮಾಸ್ಟರ್ ಆರ್ಡರ್ ಮಾಡಬಹುದು, ವೌಚರ್ ಕ್ರಿಯೇಟ್ ಮಾಡಬಹುದು, ರಿಪೋರ್ಟ್ಗಳು ನೋಡಬಹುದು, ಡಿಫ್ರೆಂಟ್ ರಿಪೋರ್ಟ್ ನೀವು ನೋಡಬಹುದು. ಅಂಡ್ ದೇರ್ ಇಸ್ ಗೋ ಟು ದಲ್ಲಿ ಇನ್ನೊಂದು, ನೀವು ಏನೇನ್ ರಿಪೋರ್ಟ್ ಓಪನ್ ಮಾಡಿದಿರೋ ಶೋ ಓಪನ್ ರಿಪೋರ್ಟ್ ಅಂದ್ಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಮೇಲೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಯಾವ್ಯಾವ ರಿಪೋರ್ಟ್ ನೀವು ಓಪನ್ ಮಾಡಿದಿರೋ ಆ ಎಲ್ಲಾ ರಿಪೋರ್ಟ್ ಲಿಸ್ಟ್ ಬರುತ್ತೆ. ಅದ್ರ ಒಳಗಡೆ ನೀವು ಯಾವ ರಿಪೋರ್ಟ್ ಹೋಗ್ಬೇಕೋ ಅದನ್ನ ಕರ್ಸರ್ ತಗೊಂಡೋಗಿ ಸೆಲೆಕ್ಟ್ ಮಾಡಿದ ತಕ್ಷಣ ಆ ರಿಪೋರ್ಟ್ಗೆ ನೀವು ಹೋಗ್ಬೋದು. ಈ ಪ್ರತಿ ಸರಿ ಎಸ್ಕೇಪ್ ಮಾಡಿ ಒಂದೊಂದೇ ಬ್ಯಾಕ್ ಹೋಗೋ ಅವಶ್ಯಕತೆ ಇಲ್ಲ. ಸಿ ಲೈಕ್ ದಿಸ್ ದೇರ್ ಆರ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ಮೆಂಟ್ಸ್ ಅಂಡ್ ನೈಸ್ feel of experience ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಕೊಟ್ಟಿದ್ದೀವಿ. I would request all of you to just ಇನ್ಸ್ಟಾಲ್ ಇಟ್. ಈಗ ಫರ್ದರ್ ಒಂದು 2-3 ಸ್ಲೈಡ್ ಇದೆ ಬಾಕಿ, ಅದರಲ್ಲಿ ಹೇಳ್ತೀನಿ ಯಾವ ತರ ನೀವು ಇನ್ಸ್ಟಾಲ್ ಮಾಡ್ಬೋದು ಏನ್ ಅಂದ್ಬಿಟ್ಟು. ಓಕೆ, ಸೊ ದಿಸ್ ಇಸ್ ದಿ ಡೇಟಾ ಎಂಟ್ರಿ. ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ವೌಚರ್ ಫಾರ್ಮ್ಯಾಟ್ಗಳು ನೀವು ಚೇಂಜ್ ಮಾಡ್ಬೋದು. ಸಿಂಗಲ್ ಎಂಟ್ರಿ, ಡಬಲ್ ಎಂಟ್ರಿ, ವೌಚರ್ ಮೋಡ್, ಇನ್ವಾಯ್ಸ್ ಮೋಡ್, ಅಕೌಂಟಿಂಗ್ ಇನ್ವಾಯ್ಸ್, ಐಟಮ್ ಇನ್ವಾಯ್ಸ್, ಇದೆಲ್ಲ ತುಂಬಾ ಈಸಿಯಾಗಿ ನೀವು ಮಾಡಬಹುದು. ಆಮೇಲೆ ಟ್ಯಾಲಿ ಹೆಲ್ಪ್ ಇದೆ. ನಾರ್ಮಲಿ ನಿಮಗೆ ಇಟ್ ಇಸ್ ವೆರಿ ಈಸಿ ಟು ನ್ಯಾವಿಗೇಟ್. ನಿಮಗೆ ಟ್ಯಾಲಿ ಪ್ರೈಮ್ ಅಲ್ಲಿ ನಿಮ್ಗೆ ಟ್ಯಾಲಿ ಹೆಲ್ಪ್ ಏನೇ ಬೇಕಂದ್ರೂ ಆನ್ಲೈನ್ ಹೆಲ್ಪ್ ಇಮಿಡಿಯೇಟ್ ಆಗಿ ನಿಮ್ಗೆ ಸಿಗುತ್ತೆ ಇಲ್ಲಿ ಟ್ಯಾಲಿಯಲ್ಲಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಹೆಲ್ಪ್. ಇಲ್ಲಿ ಹೋದ ತಕ್ಷಣ ನಿಮಗೆ ಈ ಟ್ಯಾಲಿ ಹೆಲ್ಪ್ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ಯುವರ್ ಆಟೋಮೆಟಿಕ್ ಬ್ರೌಸರ್. ನಿಮಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಆ ಎಲ್ಲ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ನಿಮಗೆ ಟ್ಯಾಲಿ ಪ್ರೈಮ್ ಒಳಗಡೆ ಸಿಗುತ್ತೆ ನಿಮಗೆ. ಸೊ ದಿಸ್ ಇಸ್ ವೇರ್ ಯು ಗೆಟ್ ಯುವರ್ ಹೆಲ್ಪ್ ಇನ್ಫಾರ್ಮೇಶನ್. ರೈಟ್, ಸೊ ನೆಕ್ಸ್ಟ್ ಬ್ಯಾಕಪ್ ರಿಸ್ಟೋರ್ ಬಿಕಾಸ್ ಈಗ ನಾವು ನೋಡಿದೀವಿ ಬ್ರೌಸಿಂಗ್ ಬಂದು ನೀವು ಯಾವೇ ಫೋಲ್ಡರ್ ಇಂದ ನೀವು ಯಾವ್ದಾದ್ರು ಕಂಪನಿ ನೀವು ಯು ಕ್ಯಾನ್ ಲೋಡ್ ಮಲ್ಟಿಪಲ್ ಕಂಪನಿ ಫ್ರಮ್ ಮಲ್ಟಿಪಲ್ ಫೋಲ್ಡರ್. ಅದೇ ಪ್ರಕಾರ ಟ್ಯಾಲಿ ಪ್ರೈಮ್ ಅಲ್ಲಿ ದಿಸ್ ಇಸ್ ಅ ಬಿಗ್ ಎನ್ಹಾನ್ಸ್ಮೆಂಟ್ ನಾವು ಕೊಟ್ಟಿದ್ದೀವಿ. ನೀವು ಮಲ್ಟಿಪಲ್ ಫೋಲ್ಡರ್ ಇಂದ ಡೇಟಾ ತಗೊಂಡು ನೀವು ಬ್ಯಾಕಪ್ ಮಾಡಕ್ ಸಾಧ್ಯ. ಈಗ ಅದೇ ಪ್ರಕಾರ ಮಲ್ಟಿಪಲ್ ಫೋಲ್ಡರ್ ಇಂದ ಬ್ಯಾಕಪ್ ಡೇಟಾ ತಗೊಂಡು ನೀವು ರಿಸ್ಟೋರ್ ಮಾಡಕ್ ಸಾಧ್ಯ. So all that facility is now available in Tally Prime now. So most important information, especially for professionals, to all of you, ಏನಂದ್ರೆ ಈಗ Tally Prime ರಿಲೀಸ್ ಆಗಿದೆ.
ರೈಟ್. ಸೊ ನವೆಂಬರ್ ಅಲ್ಲಿ ನಾವು ಟ್ಯಾಲಿ ಪ್ರೈಮ್ ರಿಲೀಸ್ ಮಾಡಿದೀವಿ. 27th July ಟ್ಯಾಲಿ ರಿಲೀಸ್ 2, ವಿಚ್ ಇಸ್ ಅಗೇನ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ರಿಲೀಸ್ ಅಂತ ಹೇಳ್ಬಹುದು. ಬಿಕಾಸ್ ಇಟ್ ಇಸ್ ಎ ಕನೆಕ್ಟೆಡ್ ಎನ್ವೈರನ್ಮೆಂಟ್ ಫಾರ್ ಕಂಪ್ಲೈನ್ಸ್ ನಾವು ಕೊಟ್ಟಿದ್ದೀವಿ. ರೈಟ್. ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಸೊ ಈಗ ಟ್ಯಾಲಿ ERP ಇಂದ ನಾವು ಏನ್ ಡೆವಲಪ್ಮೆಂಟ್, ಫರ್ದರ್ ಡೆವಲಪ್ಮೆಂಟು ಇಲ್ಲ ಏನ್ ಎನ್ಹಾನ್ಸ್ಮೆಂಟ್ಸ್ ಇದೆಯೋ ಅದೆಲ್ಲ ಸ್ಟಾಪ್ ಆಗಿದೆ. ಎನಿ ಡೆವಲಪ್ಮೆಂಟ್ ಆರ್ ಎನಿ ಬಗ್ ಫಿಕ್ಸ್ ಏನಾದ್ರು ಮಾಡ್ಬೇಕಂದ್ರೆ ಹೇಳಿದ್ರು ಯು ವಿಲ್ ಬೇಸಿಕಲಿ ಹ್ಯಾವ್ ಎವ್ರಿಥಿಂಗ್ ಡನ್ ಇನ್ ದಿ ಟ್ಯಾಲಿ ಪ್ರೈಮ್ ಓನ್ಲಿ. ಸೊ ಟ್ಯಾಲಿ ERP ಅಲ್ಲಿ ಏನು ಅಡಿಷನಲ್ ಎನ್ಹಾನ್ಸ್ಮೆಂಟ್ಸ್ ಬರಲ್ಲ. ಸೊ ಟ್ಯಾಲಿ ಪ್ರೈಮ್ ಖಂಡಿತ ನಿಮ್ಗೆ ಗೊತ್ತಿರುತ್ತೆ, ದೇರ್ ಇಸ್ ನೋ ಚಾರ್ಜ್, ದೇರ್ ಇಸ್ ನೋ ಅಡಿಷನಲ್ ಚಾರ್ಜಸ್ ಫಾರ್ upgrading your license to Tally Prime. It is free of cost. Only thing is ನಿಮಗೆ ವ್ಯಾಲಿಡ್ TSS ಇರಬೇಕು. ಸಪೋಸ್ ನಿಮ್ TSS ಎಕ್ಸ್ಪೈರ್ ಆಗಿದೆ, ನಿಮಗೆ ಟ್ಯಾಲಿ ಪ್ರೈಮ್ ಬೇಕಂತ ಹೇಳಿದ್ರೆ ಸಿಂಪಲ್, ಯು ಜಸ್ಟ್ ರಿನ್ಯೂ ಯುವರ್ TSS and you download and then activate. So 1 yearಗೆ ನಮ್ಗೆ ಇದು ಗೊತ್ತಿದೆ, TSS ಬಂದು as long as your TSS is active, ಆ ವರ್ಷದಲ್ಲಿ ಏನೇ ಹೊಸ ರಿಲೀಸ್ಗಳು, ಏನೇ ಹೊಸ ಎನ್ಹಾನ್ಸ್ಮೆಂಟ್ಸ್ ಟ್ಯಾಲಿ ತಂದ್ರೂ all that you will get it as part of your TSS feature. Okay, so you can download, you can keep upgrading as long as your TSS is valid. So ಟ್ಯಾಲಿ ಟ್ರಾನ್ಸಿಷನ್ ಫ್ರಮ್ ಟ್ಯಾಲಿ ERP ಟು ಪ್ರೈಮ್ ತುಂಬಾ ಸಿಂಪಲ್, ತುಂಬಾ ಈಸಿ. ಅಂಡ್ ಮೋರ್ ಓವರ್ ಈಗ ನೋಡಿದ್ರೆ ನಾವು ಟ್ಯಾಲಿಯಲ್ಲಿ ವಿ ಹ್ಯಾವ್ ಗಿವನ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಕೋ ಎಕ್ಸಿಸ್ಟೆನ್ಸ್ ಇಸ್ ಬೇಸಿಕಲಿ ದಟ್ ಯು ಕ್ಯಾನ್ ಯು ಆರ್ ರನ್ನಿಂಗ್ ಟ್ಯಾಲಿ ERP ನೀವು ಮಾಡ್ತಾ ಇದ್ದೀರಾ. ಓಕೆ, ಈಗ ನಿಮ್ ಕೆಲವು ಕ್ಲೈಂಟ್ಗಳು ಟ್ಯಾಲಿ ಪ್ರೈಮ್ ಅಲ್ಲಿ ಹೋಗಿದ್ದಾರೆ. ರೈಟ್. ಸೊ ಈಗ ನಿಮಗೆ ಟ್ಯಾಲಿ ERP ಲೈಸೆನ್ಸು ಬೇಕು, ಟ್ಯಾಲಿ ಪ್ರೈಮು ಬೇಕು. So because you have to cater to both your client data, right? So ಟ್ಯಾಲಿ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನೀವು ಟ್ಯಾಲಿ ERP ಲೈಸೆನ್ಸ್ ಯೂಸ್ ಮಾಡ್ತಾ ಇದ್ದೀರಾ, continue using that license. You install Tally Prime in another folder, and if you want to activate that the Tally Prime with your existing license, ಅದನ್ನ ನೀವು ಆಕ್ಟಿವೇಟ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ, ನಿಮಗೆ ಟ್ಯಾಲಿ ERP ಡೇಟಾ ಬಂದಾಗ ಕ್ಲೈಂಟ್ ಡೇಟಾ ಟ್ಯಾಲಿ ERP ಓಪನ್ ಮಾಡಿ ಅದರಲ್ಲಿ ಕೆಲಸ ಮಾಡ್ತೀರಾ. ಟ್ಯಾಲಿ ಪ್ರೈಮ್ ಡೇಟಾ ಬಂದಾಗ ಟ್ಯಾಲಿ ಪ್ರೈಮ್ ಅಲ್ಲಿ ಮಾಡ್ತೀರಾ. ದಿ ಲೈಸೆನ್ಸ್ ವಿಲ್ ಬಿ ಸರ್ವ್ಡ್ ಬಿಟ್ವೀನ್ ಯುವರ್ ಟ್ಯಾಲಿ ERP ಅಂಡ್ ಟ್ಯಾಲಿ ಪ್ರೈಮ್. ಓಕೆ, ಸೊ ದಟ್ ವೇ ಟ್ಯಾಲಿ ಹೆಲ್ಪ್ಸ್ ಯು ಟು ಕ್ವಿಕ್ಲಿ ಮೈಗ್ರೇಟ್ ಯುವರ್ ಸೆಲ್ಫ್ ಇನ್ ಟು ಟ್ಯಾಲಿ ಪ್ರೈಮ್. ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ಒನ್ಸ್ ಯು ಟ್ರೈ. ಸೊ ಕೆಲವರಿಗೆ somebody wants to try ಟ್ಯಾಲಿ ಪ್ರೈಮ್. So you can try 7-day namdu complete licensed version, 7-day evaluation sigutte. 7-day you can download from our website, or you can download education version alli you try ಮಾಡಬಹುದು. There are a lot of things that you can do in Tally. The next is that okay, can I get this is what I was just telling you, can I get a trial license or evaluation? 7 days ಗೆ ನಿಮ್ಗೆ ಟ್ರಯಲ್ ಲೈಸೆನ್ಸ್ ವಿತ್ ಲೈಸೆನ್ಸ್ ನಂಬರ್ ನಿಮ್ಗೆ ಸಿಗುತ್ತೆ. ಎಲ್ಲ ಮಾಡಬಹುದು. ಇಲ್ಲಾಂದ್ರೆ ಎಜುಕೇಶನ್ ವರ್ಷನ್ ಅಲ್ಲಿ ಮೆನಿ ಆಫ್ ಯು ನೋ ಯು ಕ್ಯಾನ್ ಡೂ ದಿಸ್. ಸೊ ವೆನ್ ಯು ಆರ್ ಅಪ್ಗ್ರೇಡಿಂಗ್ ಯುವರ್ ಟ್ಯಾಲಿ ERP, ನಾನು ಮುಂಚೆ ಹೇಳಿದಾಗ ಯು ಕ್ಯಾನ್ ಡೂ. ಅಂಡ್ ದ ಬೆಸ್ಟ್ ಪಾರ್ಟ್, ಈಗ ಟೆಕ್ನಿಕಲ್ ಥಿಂಗು ಇಟ್ ಇಸ್ ಮೇಡ್ ವೆರಿ ಸಿಂಪಲ್ ಫಾರ್ ನಾನ್ ಟೆಕ್ನಿಕಲ್ ಪರ್ಸನ್. ಫಾರ್ ಎಕ್ಸಾಂಪಲ್, ನೀವು ಟ್ಯಾಲಿ ಪ್ರೈಮ್ ಅಲ್ಲಿ ಒಂದು ಡೇಟಾ ಲೋಡ್ ಮಾಡ್ತೀರಾ, ಆ ಡೇಟಾ ಬಂದು ಟ್ಯಾಲಿ ERP ಅಲ್ಲಿ ಇದೆ. ಸೊ ಅದನ್ನ ನೀವು ರೀರೈಟ್ ಮಾಡ್ಬೇಕು. ಯು ಹ್ಯಾವ್ ಟು ಜಸ್ಟ್ ಅಪ್ಗ್ರೇಡ್ ದ ಡೇಟಾ ಟು ಟ್ಯಾಲಿ ಪ್ರೈಮ್. ಅದು ತೋರಿಸುತ್ತೆ ಟ್ಯಾಲಿಯಲ್ಲಿ, ಇದು ಯು ಹ್ಯಾವ್ ದಿಸ್ ಇಸ್ ಟು ಬಿ ಮೈಗ್ರೇಟೆಡ್ ಅಂದ್ಬಿಟ್ಟು. ಜಸ್ಟ್ ಎಂಟರ್ ಮಾಡಿದ ತಕ್ಷಣ ಟ್ಯಾಲಿನೇ ಮೈಗ್ರೇಟ್ ಆಗುತ್ತೆ. ಫಾರ್ ಸಮ್ ರೀಸನ್ ಟ್ಯಾಲಿ ಡೇಟಾ ಕರಪ್ಟ್ ಆಗಿರುತ್ತೆ. ಓಕೆ, ಸೊ ಆ ಕರಪ್ಟ್ ಆಗಿದ್ರೆ ಯು ರಿಯಲಿ ಡೋಂಟ್ ಹ್ಯಾವ್ ಟು ವರಿ. ಯಾರು ಇಟ್ ವಿಲ್ ಸೇ ಟ್ಯಾಲಿ ಕರಪ್ಟೆಡ್. ನೀವು ಜಸ್ಟ್ ಎಂಟರ್ ಮಾಡಿದ ತಕ್ಷಣ ಅದನ್ನ ರೀರೈಟ್ ಕೇಳುತ್ತೆ, ಆಟೋಮೆಟಿಕ್ ಆಗಿ ನೀವು ರೀರೈಟ್ ಮಾಡಬಹುದು. ಪ್ಲಸ್ ಏನಾದ್ರೂ ನಿಮ್ದು ಟ್ಯಾಲಿ ಅಪ್ಲಿಕೇಶನ್ ಫೋಲ್ಡರ್ ಅಲ್ಲಿ ಏನೋ ಒಂದು ಫೈಲ್ ಕರಪ್ಟ್ ಆಗಿದೆಯೋ, ಏನೋ ಒಂದು ಇದು ಆಗಿದೆ, ಬೈ ಮಿಸ್ಟೇಕ್ ಏನೋ ಡಿಲೀಟ್ ಆಗಿದೆ, ಟ್ಯಾಲಿ ವಿಲ್ ರೆಕಗ್ನೈಸ್ ಮಾಡಿಬಿಟ್ಟು ಅದು ರಿಪೇರ್ ಕೇಳುತ್ತೆ. ನೀವು ರಿಪೇರ್ ಅಂತ ಕೊಟ್ಟಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ನಿಮಗೆ ಆ ಫೈಲ್ನ ಅದನ್ನ ಲೋಡ್ ಮಾಡಿಬಿಟ್ಟು ನಿಮ್ಗೆ ಟ್ಯಾಲಿ ಓಪನ್ ಮಾಡುತ್ತೆ. ಸೊ ನಾನ್ ಟೆಕ್ನಿಕಲ್ ಪರ್ಸನ್ಗೆ ನಮ್ ಟ್ಯಾಲಿ ಪ್ರೈಮ್ ಇಂದ ನೋಡಿದ್ರೆ ಈ ಒಂದು ದಿ ಕಿಕ್ ಸ್ಟಾರ್ಟಿಂಗ್ ಆಕ್ಟಿವಿಟೀಸ್
ಫಾರ್ ಯು ಟು ಸ್ಟಾರ್ಟ್ ಯುವರ್ ಡೇ. ಈ ಪ್ರಶ್ನೆಗಳೆಲ್ಲ ಟ್ಯಾಲಿ ಇಟ್ ಸೆಲ್ಫ್ ಕೇರ್ ತರ ಅದು ಮಾಡುತ್ತೆ. ಸೊ ಯು ಕ್ಯಾನ್ ಡೂ ದಟ್, ಯು ಕ್ಯಾನ್ ಇನ್ಸ್ಟಾಲ್ ದಟ್ ಇನ್ ಅ ಸಪರೇಟ್ ದಿಸ್ ಥಿಂಗ್. ಓಕೆ, ಸೊ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಟ್ಯಾಲಿ ಪ್ರೈಮು ಯು ಕೆನಾಟ್ ಇನ್ಸ್ಟಾಲ್ ಆನ್ ಎನಿ ಆಪರೇಟಿಂಗ್ ಸಿಸ್ಟಮ್. ಒಂದು ಬಿಲೋ ವಿಂಡೋಸ್ 7 ನೀವು ಇನ್ಸ್ಟಾಲ್ ಮಾಡಕ್ ಸಾಧ್ಯ ಇಲ್ಲ. ಎರಡನೇದು, ವಿಂಡೋಸ್ 7 ಅಂಡ್ ಅಬೌವ್ ಇದ್ರೂ ಯು ನೀಡ್ ಟು ಹ್ಯಾವ್ ಅ 64-bit ಆಪರೇಟಿಂಗ್ ಸಿಸ್ಟಮ್. ಜನರಲಿ ನೀವು ಈ ಒಂದು 5 ವರ್ಷ ಮುಂಚೆ ನೀವು ಏನಾ ಸಿಸ್ಟಮ್ ತಗೊಂಡಿದ್ರೆ 99% ನಿಮ್ ಸಿಸ್ಟಮ್ 64-bit ಆಪರೇಟಿಂಗ್ OS ಅಲ್ಲಿ ಇರುತ್ತೆ. ಅಂಡ್ ವೈ, ಯಾಕೆ ಇದು ಅಂತ ಕೇಳಿದಾಗ, ಈಗ ಸುಮಾರು ಅಪ್ಲಿಕೇಶನ್ಸ್ ಡೆವಲಪ್ ಮಾಡಿರೋದು ಬಂದು 64-bit ಆರ್ಕಿಟೆಕ್ಚರ್ ಮಾಡಿರ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿ ರೆಸ್ಪಾನ್ಸ್ ಲೆವೆಲ್, ಈ ರಿಪೋರ್ಟ್ ನೀವು ಗೋ ಟು ಮಾಡ್ತೀರಾ, ಗೋ ಟು ಟ್ಯಾಲಿಯಲ್ಲಿ ನಾವು ಗೋ ಟು ಮಾಡ್ತೀವಿ. ಗೋ ಟುದಲ್ಲಿ ಏನಾಗುತ್ತೆ, ಐ ಕ್ಯಾನ್ ಗೋ ಅಂಡ್ ಆಕ್ಸೆಸ್ 500 ರಿಪೋರ್ಟ್. ಅದು ಗೋ ಟು ಆಲ್ಟ್ ಜಿ, ಏನ್ ರಿಪೋರ್ಟ್ ಬೇಕು, ಐ ವಿಲ್ ಗೋ ಟು P&L ಅಕೌಂಟ್, ಮತ್ತೆ ಆಲ್ಟ್ ಜಿ, ಐ ವಿಲ್ ಗೋ ಟು ಬ್ಯಾಲೆನ್ಸ್ ಶೀಟ್. ಸೊ ಈ ತರ ನಾವು ಐ ಹ್ಯಾವ್ ಆಲ್ರೆಡಿ ಗಾನ್ ಇನ್ ಟು 2 ರಿಪೋರ್ಟ್ಸ್, ರೈಟ್? ಸೊ ಈ ತರ I can keep seeing many reports. See, the responsiveness of getting that information, it works better in a 64-bit architecture. Okay, so responsiveness, ಅದಕ್ಕೋಸ್ಕರನೇ we are now, and many applications, ಇವತ್ತು ನೋಡಿದ್ರೆ ಎಲ್ಲ ಅಪ್ಲಿಕೇಶನ್ ನಿಮಗೆ 64-bit ಅಲ್ಲೇ ಬರುತ್ತೆ. The reason is that, for the speed and the responsiveness ನಿಮ್ಗೆ, because we are going to keep too much of information in one single go, multiple screens ನಾವು ಓಪನ್ ಮಾಡ್ತೀವಿ. So that is the reason why 64-bit is a minimum requirement ನಿಮಗೆ ಟ್ಯಾಲಿ ಪ್ರೈಮ್ ಇನ್ಸ್ಟಾಲ್ ಮಾಡೋದಕ್ಕೆ. Otherwise, I mean, like, there is no other thing. And many of you, I'm sure, ಈಗ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಿಮ್ ಸಿಸ್ಟಮ್ ಅಲ್ಲಿ ಏನಿದೆ, ನಿಮ್ದು OS ಏನಿದೆ ನೋಡ್ಬೇಕಂತ ಹೇಳಿದಾಗ ಅದು ಟೆಕ್ನಿಕಲ್ ವಿಷಯ. ಅದನ್ನು ಟ್ಯಾಲಿ ಈಗ ತುಂಬಾ ಸಿಂಪಲ್ ಮಾಡಿದೆ. ನೀವು F1 ಹೋಗ್ಬಿಟ್ಟು ಇಲ್ಲಿ ಅಬೌಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಬಿಡುತ್ತೆ ಅದು. ಓಕೆ, ಸೊ ಇದು ನಿಮ್ಮ ಸಿಸ್ಟಮ್ ಇನ್ಫಾರ್ಮೇಶನ್, ನಿಮ್ ಕಂಪ್ಯೂಟರ್ ನೇಮ್, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಎಷ್ಟು, ನಿಮ್ಮ ಹಾರ್ಡ್ ಮೆಮರಿ ಎಷ್ಟಿದೆ, ಪ್ರಾಸೆಸರ್ ಏನಿದೆ, ಡಿಸ್ಪ್ಲೇ ರೆಸಲ್ಯೂಷನ್, ಇದೆಲ್ಲ ನಿಮಗೆ, ಇದು ಮೋಸ್ಟ್ಲಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ನಿಮ್ಗೆ ಇದು ಸಿಗುತ್ತೆ. ಇದು ಟ್ಯಾಲಿ ರಿಲೇಟೆಡ್ ಇನ್ಫಾರ್ಮೇಶನ್, ನಿಮ್ ಡೇಟಾ ಎಲ್ಲಿದೆ, ಏನಿದೆ. ಸೊ ಲಾಟ್ ಆಫ್ ಇನ್ಫಾರ್ಮೇಶನ್ ಯು ಗೆಟ್ ಇಟ್ ಥ್ರೂ ದಿಸ್ ಅಬೌಟ್ ಇನ್ ದಿಸ್ ಟ್ಯಾಲಿ ಇನ್ ದ ಹೆಲ್ಪ್ ಮೆನು. Okay, so this, I think many of you know, Schedule 6 ಮುಂಚೆ ಇತ್ತು, ಈಗ Schedule 6 ಇಲ್ಲ, because it has got converted into Schedule 3, and currently ಟ್ಯಾಲಿಯಲ್ಲಿ ನಾವು ಇದು ಪ್ರೊವೈಡ್ ಮಾಡ್ತಾ ಇಲ್ಲ. We will definitely provide in the upcoming release. ಏನೇ ಒಂದು ನಾವು ಇನ್ಮೇಲೆ ಗೋಯಿಂಗ್ ಫಾರ್ವರ್ಡ್ ನಾವು ಏನೇ ಒಂದು ಸೊಲ್ಯೂಷನ್ ಟ್ಯಾಲಿಯಲ್ಲಿ ಕೊಟ್ರೆ, we will give you a proper solution with better user experience ನಾವು ಕೊಡ್ತೀವಿ. So once we get all this thing, we will definitely do this thing. ಮುಂಚೆ ಟ್ಯಾಕ್ಸ್ ಆಡಿಟ್ ಇತ್ತು, ಸ್ಟಾಟ್ ಆಡಿಟ್ ಇತ್ತು ಟ್ಯಾಲಿ ERP ಅಲ್ಲಿ ಮುಂಚೆ, ಹಳೆದ್ರಲ್ಲಿ ಟ್ಯಾಲಿ ಪ್ರೈಮ್ ಅಲ್ಲಿ ಇಲ್ಲ. Again, the reason is the same thing. Lot of changes have been happening, so we need to really catch up on that. Upcoming release will baratte, and you will get again a good or the best experience in all these areas. You will definitely get it. Okay, so ಏನು ಮಾಡಬೇಕು? Okay, so existing data ನೀವು ಬ್ಯಾಕಪ್ ತಗೊಂಡು ಇದು ಮಾಡಬಹುದು. ಅಂಡ್ ದೆನ್ ಯು ಕ್ಯಾನ್ ಜನರೇಟ್ ಇ-ವೇ ಬಿಲ್. ಯಾರ್ಯಾರಿಗೆ ಇ-ವೇ ಬಿಲ್ ಅಪ್ಲೈ ಆಗಿದೆಯೋ, ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಡೈರೆಕ್ಟ್ ಆಗಿ ಇ-ವೇ ಬಿಲ್ ಮಾಡ್ಬೇಕಂತ ಹೇಳಿದಾಗ, ನಾವು ಟ್ಯಾಲಿಯಲ್ಲಿ ನೀವು ಸ್ಯಾಂಡ್ ಬಾಕ್ಸ್ ಅಂದ್ಬಿಟ್ಟು ಡಮ್ಮಿ ಒಂದು ಕಂಪನಿ ಕ್ರಿಯೇಟ್ ಮಾಡ್ಬಿಟ್ಟು ಆ ಲೈವ್ ಪೋರ್ಟಲ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿ, ಅದೆಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಂದ್ಬಿಟ್ಟು ಯು ಕ್ಯಾನ್ ಟೆಸ್ಟ್ ಇಟ್ ಔಟ್, and then you can migrate to your real time data. ಆ ಫೆಸಿಲಿಟಿ ನಾವು ಟ್ಯಾಲಿ ರಿಲೀಸ್ ಅಲ್ಲಿ, ಈ ಟ್ಯಾಲಿ ಪ್ರೈಮ್ ಅಲ್ಲಿ ನಾವು ಕೊಟ್ಟಿದ್ದೀವಿ. Okay, so all this detail, like I said, there are too many things, too many enhancements are there. Okay, so broadly nimage nanu I have given you an overview of what are all the facilities that are available in Tally Prime. Okay, so any further detail, any further information related to Tally Prime and all the features related to connected environment, browser access, features, anything, we will be very, very happy to help all of you. Okay, sir, thank you for your thank you for your thank you very much, sir. yes, Thank sir, you, sir. thank you for joining us, sir. Okay, Thank you. well, sir, ನಿಮ್ಮ thank you. ಒಂದು ಪ್ರಾಡಕ್ಟ್ ರಿಲೇಟೆಡ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೀರಾ.
ಡೆಫಿನೆಟ್ಲಿ ಅವರ್ ಕಸ್ಟಮರ್ಸ್ ಅಂಡ್ ಇನ್ಫ್ಲುಯೆನ್ಸರ್ ಕಮ್ಯುನಿಟಿ ಡೆಫಿನೆಟ್ಲಿ ಬೆನಿಫಿಟ್ ಆಗಿದ್ದಾರೆ. ಒನ್ ಟು ಒನ್ ಏನಾದ್ರು ವಿಲ್ ಹ್ಯಾಂಡಲ್ ದಟ್. ಥ್ಯಾಂಕ್ ಯು ಸರ್. Definitely, sir. Thank you very much. And thanks to all the participants. Thank you very much for your valuable time. Thank you, sir. Thank you, Thank team. you, everyone. Thank you very much. Okay, we'll close the session.